ರೀ ರೀ ಏನ್ ಮಾಡ್ತಿದ್ದೀರಿ ಅಲ್ಲಿ ಕುತ್ಕೊಂಡು? ಒಂದ್ ಗಳಿಗೆ ನೆಮ್ಮದಿಯಾಗಿ ಕೂತ್ಕೊಳಕ್ ಬಿಡಲ್ವಾ ಅಲ್ಲಿ ಇವಳು? ಯಾಕೆ ಏನಾಯ್ತು ನಿಂಗೆ? ಏನಾಗ್ಬೇಕಿತ್ತು? ಇದು ಯಾಕೆ ನೆಮ್ಮದಿಯಾಗಿ ಕೂತ್ಕೊಳಕ್ಕೂ ಬಿಡಲ್ವಾ ಅಲ್ಲಿ? ಯಾಕೆ ಏನಾಯ್ತು ನಿಂಗೆ? ಯಾಕೆ ಕೂಗ್ತಿದ್ದಲ್ಲ? ಅಯ್ಯೋ ರೀ, ಮಗಳು ಈಗಿನ ಫೋನ್ ಮಾಡಿದ್ದು. ಮನೆಗ್ ಬಂದಿದ್ದೀವಿ ಕಣಮ್ಮ, ಇಲ್ಲೇ ಬಂದಿದ್ದು ಅಂತ ಹೇಳಿ. ಎಲ್ಲಿಗ್ ಬಂದಿದ್ರು ಅಂತ ಗೊತ್ತಿಲ್ಲ ನನಗೂ. ಒಳಗೆ ಒಂಚೂರು ಕೋಳಿ ಗಿಳಿ ಕುಯ್ಸ್ಕೊಂಬ ಹೋಗಿ. ಎಲ್ಲಿಗೆ ಬಂದಿದ್ರಂತ ಅವ್ರು? ನೋಡಿರಿ, ನನಗೊಂದು ಫೋನ್ ಮಾಡಿಲ್ಲ, ಏನು ಇಲ್ಲ. ನಿನಗೆ ಫೋನ್ ಮಾಡ್ಯಾರಲ್ಲಿ. ಎಲ್ಲಿಗೆ ಹೋಗಿದ್ರಂತ ಅವ್ರು? ಅಯ್ಯೋ ರೀ, ನಮ್ಮ ಹಳೆಯಂದ್ರ ಇದ್ರಲ್ಲ, ಅವ್ರ ಸ್ನೇಹಿತರದು ಅದೇನೋ ಫಂಕ್ಷನ್ ಇತ್ತಂತೆ. ಅವ್ರ ಮಗಂದ ಏನೋ ನಾಮಕರಣನೋ ಅದೇನೋ ಅಂತ ಹೇಳಿ ಅದ್ಯಾವ್ದೋ ದೇವಸ್ಥಾನ ಇದ್ ಮಾಡಿದ್ರಂತೆ ಕಣ್ರಿ, ಪರ ಮಾಡಿದ್ರಂತೆ. ಅಲ್ಲಿಗೆ ಬಂದಿದ್ರಂತೆ. ಹಂಗೆ ಇಲ್ಲಿಗೆ ಬರ್ತಾ ಇದ್ವಿ ಕಣಮ್ಮ, ಊರಿಗೆ ಹಿಂಗ್ ಬಂದು ಹೋಗ್ತೀವಂದ್ರು. ಅದಕ್ಕೆ ಒಳಗಿ ಒಂಚೂರು ಕೋಳಿ ಗಿಳಿ ಕುಯ್ಸ್ಕೊಂಡ್ ಹೋಗಿ ಅತ್ತಗಿ ಬೇಗ. ಅಲ್ಲ ಕಣಿ, ಇಷ್ಟು ಅರ್ಜೆಂಟ್ ಆಗಿ ಬಂದು ಹಂಗಿದ್ರೆ ಏನಕ್ಕೆ ಕೋಳಿ ತಾಳಿ ಬಂದೇನಾರು ಉಳ್ಕಂತೀವಂದ್ರ ಇಲ್ಲ ಹೋಗ್ತೀವಂದ್ರ? ಅಯ್ಯೋ ರೀ, ಇವತ್ತು ಉಳ್ಕೊಂಡು ನಾಳೆ ಹೋಗ್ತೀವಿ ಅಂತ ಇರ್ಕೊಂಡ್ರಿ. ಹಂಗಾಗಿ ಒಳಗೆ ಎತ್ತಗಿ ಒಂದ್ 2 ಟೈಮ್ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗಿ ಹೋಗಿ ಕೋಳಿ ಕುಯ್ಸ್ಕೊಂಬ ಹೋಗಿ. ನಾಟಿ ಕೋಳಿ ಕುಯ್ಸ್ಕೊಂಬರ್ರಿ, ಮಾಮೂಲಿ ಮೊಟ್ಟೆ ಕೋಳಿ ಅನ್ಬೇಡ, ನಾಟಿ ಕೋಳಿನೇ ಕುಯ್ಸ್ಕೊಂಬರ್ರಿ. ಮೊದ್ಲೇ ಹಳೆಯಂದ್ರಿಗೆ ನಾಟಿ ಕೋಳಿ ಅಂದ್ರೆ ಭಾರಿ ಇಷ್ಟ. ಹಂಗಾಗಿ ನಾಟಿ ಕೋಳಿ ಕುಯ್ಸ್ಕೊಂಬರ್ರಿ. ಅಲ್ಲ ಕಣಿ, ಈಗ ಸಡನ್ ಆಗಿ ನೀನು ನಾಟಿ ಕೋಳಿ ಕುಯ್ಸ್ಕೊಂಬರ್ರಿ ಅಂತ ಹೇಳಿದ್ರೆ ನಾಟಿ ಕೋಳಿ ಎಲ್ಲಿ ಸಿಗ್ತವೆ? ಈಗ ಏನ್ ಮಾಡೋದಪ್ಪ? ಆ ಸಾಹೇಬ್ರ ಅಂಗಡಿಲೂ ನಾಟಿ ಕೋಳಿ ಇರಲ್ಲ, ಮಾಮೂಲಿ ಮೊಟ್ಟೆ ಕೋಳಿ ಇನ್ನ ಬೈಲರ್ ಕೋಳಿ ಇರ್ತವೆ. ಅವಾದ್ರೆ ಕುಯ್ಸ್ಕೊಂಬಂದ್ ಬಿಡೋದು. ಈಗ ನಾಟಿ ಕೋಳಿ ಬೇಕು ಅಂದ್ರೆ ಈ ಸೀನಪ್ಪ ತಪ್ಪಿರಿ ಬೋರಾಜುನೇ ಹುಡುಕ್ಬೇಕು. ಅವ್ರು ಎಲ್ಲಿದಾರಂತ ಹುಡ್ಕಾನ? ಅಯ್ಯೋ ರೀ, ಸೀನಪ್ಪನ ಹುಡ್ಕದೇನ್ ದೊಡ್ಡದ? ಹುಡುಗ ಶಿವು ಟೀ ಅಂಗಡಿ ತಾವೆಲ್ಲಾರ ಕುಂತಿರ್ತಾನೆ. ಒಂದ್ ರೌಂಡ್ ಹಿಂಗೆ ಹೋಗ್ಬಾ ಹೋಗಿ. ಒಂದ್ ಮಾತು ಹಿಂಗೆ ಸುಮಿತ್ರಕ್ಕೆ ಹೇಳ್ ಕಳ್ಸಿರ ಕಣು. ಅಲ್ಲೇ ಮಗಳು ಹಳೆ ಬತ್ತಿದಾರಂತೆ, ನಾಟಿ ಕೋಳಿ ಕುಯ್ಸ್ಕೊಂಬ ಅಂತ ಹೇಳ್ ಕಳ್ಸ್ಯಾರೆ. ನಿಮ್ಮ ಅಕ್ಕ ಹೋಗಿ ಕೋಳಿ ಕುಯ್ಸ್ಕೊಂಡ್ ಹೋಗು ಅಂದ್ರೆ ಆ ಸೀನಪ್ಪ ಎಲ್ಲಾದ್ರೂ ಹುಡಿಕೊಂಡು ಹೋಗಿ ಕೋಳಿ ಕುಯ್ಸ್ಕೊಂಡ್ ಬರ್ತಾನೆ. ಆ ಸೀನಪ್ಪಗೆ ಹೇಳಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ಹೋಗಿ ದುಡ್ಡು ಕೊಟ್ಟು ಸೀನಪ್ಪಗೆ ಹೇಳಿದ್ರೆ ಕುಯ್ಸ್ಕೊಂಡ್ ಬರ್ತಂಕ ಹೋಗಿ. ಅಯ್ಯೋ ಸರಿ ಆಯ್ತು ಕಣ್, ತಡಿಯ ತಾಯಿ, ನೋಡೋಣ ಸೀನಪ್ಪ ಎಲ್ಲಿ ಸಿಗ್ತಾನೆ ಅಂತ. ಇನ್ನೂ ಹುಡುಕ್ತೀನಿ ತಗ. ಅವನೆಲ್ಲಾರ ಸಿಗ್ದ ಹೋದ್ರೆ ಮಾಮೂಲಿ ಮೊಟ್ಟೆ ಕೋಳಿನುವೆ ಒಂದ್ ಬೈಲರ್ ಕೋಳಿ ತತ್ತೀನಿ, ಸಾರ್ ಮಾಡಿ ಫ್ರೈಗೆ ಮಾಡುವತ್ತೆ ಬಿಡೋತ್ತಾಗ ಇನ್ನೇನ್ ಮಾಡೋಣ. ಅಯ್ಯೋ ರೀ, ಬರದೆ ಅಪರೂಪ ಮಗಳು ಹಳೆಯ ಬೆಂಗಳೂರು ಬೆಂಗಳೂರು ಅಂತಿರ್ತಾರೆ, ಯಾವಾಗ ನೋಡಿರುವೆ. ಅಂತದ್ರಲ್ಲಿ ಅಪರೂಪಕ್ಕೆ ಬರ್ತಿದೀವಿ ಅಂದ್ರೆ ನೋಡು ಅತ್ತೆ ಮಾವ ಒಂದ್ ನಾಟಿ ಕೋಳಿ ಹುಡುಕಿಲ್ಲ ಅಂತ ಹೇಳಿ ಇದ್ ಮಾಡ್ತಾರೆ. ಹಳೆ ಅಂದ್ರೆ ಬೇಜಾರ್ ಮಾಡ್ಕೊಂಡ್ ಕಣ್ರಿ. ಹಂಗಾಗಿ ಒಂದ್ ನಾಟಿ ಕೋಳಿನೇ ಇದ್ ಮಾಡ್ರಿ, ಏನಾರ ಮಾಡಿ. ಸರಿ ಸರಿ ಆಯ್ತು ಕಂಬಿಡವ. ಸರಿ ಆಯ್ತು, ನೋಡಂತ ಆ ಸೀನಪ್ಪ ಎಲ್ಲಿದಾನಂತ ಒಂಚೂರು ಹುಡುಕ್ತೀನಿ ಫಸ್ಟ್. ಸರಿ ಸರಿ ಆಯ್ತು, ಹೋಗು, ಅದೇನ್ ಕೆಲಸ ಮಾಡಿ ಹೋಗು. ನೋಡೋಣ, ಆದ್ರೆ ತಗಿ ಸಿಕ್ಕಿರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಅಲ್ಲೇ ಸೀನಪ್ಪನ ಕೈಲಿ ಕೊಟ್ಟು ಕಳಿಸ್ತೀನಿ. ಸರಿ ಆಯ್ತು ಕಣ್ರಿ, ಹೋಗ್ ಬನ್ನಿ ಬೇಗ ಹೋಗಿ ನೋಡೋಗಿ ಸೀನಪ್ಪ ಎಲ್ಲಿದಾನೆ ಅಂತ ಹೇಳಿ. ಅಲ್ಲ, ಈ ಸೀನಪ್ಪ ಎಲ್ಲೋದ ಅಂತ ಹುಡ್ಕದಪ್ಪ ಈಗ. ಈಗ ಬೇರೆ ಇವಳು ನೋಡಿರ್ ನಾಟಿ ಕೋಳಿ ಕುಯ್ಸ್ಕೊಂಬ ಅಂತಿದ್ದಾಳೆ. ಎಲ್ಲಂತ ಹುಡ್ಕನಿ ಸೀನಪ್ಪನ? ನೋಡೋಣ ತಡಿಯಪ್ಪ, ಆ ಹುಡುಗನ ಅಂಗಡಿ ಕಡೆಗೆ ನೋಡೋಣ. ಶಿವ್ ಗಿವ್ ಅಂಗಡಿ ತಾವೆಲ್ಲಾರ ಕುಂತಿರ್ತಾನೆ ಹೆಂಗೆ ಅಂತ ನೋಡಿ ನೋಡೋಣ. ಅಲ್ಲೆಲ್ಲಾರ ವಿಚಾರಿಸಿರ ಆತ ಎಲ್ಲಾರ ಇದ್ನ ಸೀನಪ್ಪ ಅಂತ ಹೇಳಿ. ಇದೇನಪ್ಪ ಇದು? ಅಂಗಡಿ ಕಡೆಗೆ ಜನ ಇಲ್ದಂಗ ಆಗ್ಬಿಟ್ರಲ್ಲ. ನೋಡಿರೆ ವ್ಯಾಪಾರ ಇಲ್ಲ ಏನಿಲ್ಲ. ನಾನ್ ಹೊಡ್ಕೊಂಡಂಗ್ ಕುತ್ಕೊಂಡಂಗ ಆಯ್ತತ್ತಗಿ. ಈ ನಮ್ ಜನಗಳಷ್ಟೇ ಬೆಳಿಗ್ಗೆ ಸಂಜೆ ವ್ಯಾಪಾರ ಆಗಿಬಿಟ್ರೆ ಈ ಮಧ್ಯಾಹ್ನ ಟೈಮು ಎತ್ತತ್ತಾಗ ಕೆಲಸ ಅದಕ್ಕೆ ಹೋಗ್ಬಿಟ್ಟು ನಾನ್ ಸುಮ್ನೆ ಇಲ್ಲಿ ನೊಣ ಹೊಡಿಬೇಕು, ಹಂಗ ಆಯ್ತತ್ತಗಿ. ವ್ಯಾಪಾರ ಇಲ್ದಂಗ ಆಯ್ತಲ್ಲ. ಎಲ್ಲ ಹುಡುಗ ಶಿವು, ಇದ್ಯಾಕಲ್ಲ ಒಬ್ಬೊಬ್ನ ಮಾತಾಡ್ಕೊಂಡು ನಿಂತಿದ್ಯಲ್ಲ, ಯಾಕೆ ಏನಾಯ್ತು? ಅಯ್ಯೋ ಬನ್ನಿ ಗೌಡ್ರಿ, ಅತ್ತಾಗಿ ಜನಗಳು ನೋಡಿರೆ ಅತ್ತಾಗಿತ್ತಾಗ ಹೋಗ್ಬಿಡ್ತಾರ. ಈ ಮಧ್ಯಾಹ್ನ ಟೈಮು ವ್ಯಾಪಾರ ಇರಲ್ಲ, ಏನು ಇಲ್ಲ. ನಾನು ಸುಮ್ನೆ ನೊಣ ಹೊಡ್ಕೊಂಡ್ ಕುಂತಿದ್ದೆ. ಇನ್ನೇನ್ ಮಾಡೋಣ ಬನ್ನಿ, ಹೆಂಗ ನೀವಾರು ಬಂದ್ರಲ್ಲ, ಕುತ್ಕೊಳ್ಳಿ, ಬೇಜಾರಾದ್ರೂ ಕಳಿಯತ್ತತ್ತಾಗಿ. ಎಲ್ಲ ಹುಡುಗ ಶಿವು, ನಮ್ ಸೀನಪ್ಪ ಏನಾರು ಬಂದಿದ್ದಾನೆ ಗಿಡಕ್ಕೆ? ಎಲ್ಲಾರ ಕಣ್ಣ ಸೀನಪ್ಪ? ಇದ್ಯಾಗೌಡ್ರೆ ಸೀನಣ್ಣ ಹುಡುಕ್ತಿದ್ದೀರಾ? ಯಾಕೆ ಏನ್ ಸಮಾಚಾರ? ಏನಾರ ಪಾರ್ಟಿ ಗಿರ್ಟಿ ಮಾಡ ಇದೀತ ಹೆಂಗೆ? ಅಯ್ಯೋ ಎಂತದು ಇಲ್ಕೊಂಡ್ ಸುಮ್ನಿರೋ ತಾಗಿ. ಮಗಳು ಹಳಿಯ ಮನೆಗ್ ಬರ್ತಾರ ಅನ್ಕಣು. ನಮ್ಮ ಹಳಿಯಂದ್ರ ಸ್ನೇಹಿತರದ್ದೇನೋ ಫಂಕ್ಷನ್ ಇತ್ತಂತೆ, ಇಲ್ಲೇ ಕ್ಯಾರ್ಪೇಟೆ ಹತ್ರ ಬಂದಿದ್ರಂತೆ. ಹಿಂಗೆ ಊರಿಗೆ ಬರ್ತಿದೀವಿ ಅಂತ ಫೋನ್ ಮಾಡಿದ್ರಂತೆ. ನಮ್ಮ ಮನೇಲಿ ಬೇರೆ ಒಂದ್ ಕೋಳಿ ಗಿಳಿ ಕುಯ್ಸ್ಕೊಂಬ ಹೋಗಿ ಮಗಳು ಹಳಿಯ ಬರ್ತಿದಾರೆ ಅಂದ್ರು. ಮಾಮೂಲಿ ಮೊಟ್ಟೆ ಕೋಳಿ ಆಗಿರತ್ತಾಗಿ ಹೋಗಿ ಆ ಸಾಹೇಬ್ರ ಅಂಗಡಿ ತಾವ್ ಕಟ್ ಮಾಡಿಸ್ಕೊಂಬರೋಯ್ತು ಕಣ. ನೋಡಿರೆ ಅವ್ಗೆ ನಾಟಿ ಕೋಳಿನೇ ಬೇಕಂತೆ. ಹಳಿಯಂದ್ರು ನಾಟಿ ಕೋಳಿನೇ ಇಷ್ಟಪಡೋದು, ನಾಟಿ ಕೋಳಿನೇ ತಗೊಂಬರ್ರಿ ಅಂತ ಕುಂತಾಳೆ. ಹಂಗಾಗಿ ಸೀನಪ್ಪನ ಹುಡುಕ್ತಾ ಇದೀನಿ. ಅವನಾದ್ರೆ ಎಲ್ಲಾರ ಒಂತಂಕಣು ನಾಟಿ ಕೋಳಿ ಅವ್. ಓ ಗೌಡ್ರೆ, ನಮ್ ಬೋರಾಜಂದು ನಾಟಿ ಕೋಳಿಗಳಿದ್ವಲ್ಲ, ಮಾರ್ತೀನಿ, ಯಾರು ಇದ್ರೆ ಹೇಳು ಮಗ ಅಂತ ಗೌಡ್ರೆ. ನೋಡೋಣ ಬೋರಾಜನೇ ವಿಚಾರಿಸಿ ಈ ತರ ಅವ್ರ ತಾವಲೆ ತಗೊಂಡು ಹೋಗಿ ಕಟ್ ಮಾಡಿಸ್ಕೊಂಬರ್ರಂತೆ.
ಏನೋ ಬೋರಾಜ್ನ ಕೋಳಿ ಮಾರ್ತೀನಿ ಅಂತಿತ್ತ. ಹೆಂಗ ಸರಿ ಹಾಕ್ಕೊಂಡ್ ತಡಿಯೋ. ಆ ವಜ್ಜನ್ ಎಲ್ಲಾರ ನೋಡೋಣ, ಇಲ್ಲ ಎಲ್ಲಾರ ಬಂದ್ರೆ, ಇಲ್ಲಾಂದ್ರೆ ಸೀನಪ್ಪ ಸಿಕ್ಕಿರೆ ಹೇಳ್ ಕಳ್ಸಿರೆ ವಜ್ಜ ಕೊಟ್ಟು ಕಳಿಸ್ತಾನೆ ಸೀನಪ್ಪನ ಕೈಲಿ. ಆಮೇಲೆ ಅಲ್ಲೇ ಹೋಗಿ ಸಾಹೇಬ್ರ ಅಂಗಡಿ ತಗೋ ಕುಯ್ಸ್ಕೊಂಡು ಹೋಗಕ್ ಹೇಳ್ತೀನಿ. ಈ ಹುಡುಗ ಎಲ್ಲಾರ ಇದ್ರೆ ಕೂಗ ಒಂಚೂರು ಹಂಗೆ ಸೀನಪ್ಪನು. ಸಾರಾಯಿ ಶೀಶೆಯಲ್ಲಿ ನನ್ನ ಗೀತ ಕಾಣುವಳು, ಸುಮಪಾನವೇ ಅವಳಾಗುತ್ತ ನನ್ನ ಜೀವ ಸೇರಿದಳು. ಆಹಾ ಗೀತಾ ಗೀತಾ. ಗೌಡ್ರೆ ಅಲ್ಲಿ ನೋಡಿ ಗೌಡ್ರೆ, ನೆನೆಸಿದ್ದಂಗೆ ಸೀನಪ್ಪಣ ಹಾಡು ಹೇಳ್ಕೊಂಡ್ ಬರ್ತಾ ಇದ್ದಾನೆ ನೋಡಿ ಅಲ್ಲಿ. ಓ ಕಳ್ಳಿ ಶಿವು, ಹೆಂಗ ನೆನೆಸ್ತಿದ್ದಂಗೆ ಬಂದ್ಬಿಟ್ಟ ಕಣೋ ನಮ್ ಸೀನಪ್ಪ. ಸೀನಪ್ಪ, ಯೋ ಸೀನಪ್ಪ ಬಾರ ಇಲ್ಲ ಒಂಚೂರು. ಇದು ಯಾರಪ್ಪ ಇದು? ನನ್ನೇ ಕೂಗ್ತಿದ್ದಾರೆ, ಯಾರು ಇದು? ಓ ಸೀನಪ್ಪ, ನಾನೇ ಬಾರು, ಗೌಡ್ರು ಕೂಗ್ತಿರೋದ್ಕಂಬ ಬಾರ ಇಲ್ಲ ಒಂಚೂರು. ಓ ನಮ್ ಗೌಡ್ರು ಯಾಕೋ ಸರಿಯಾಗಿ ಕಣ್ಣೇ ಕಾಣ್ತಿಲ್ಲ ಕಣಪ್ಪ. 190 ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಈ ಬಿಸ್ಲಿಗೆ ಹೋದಕ್ಕೂ ರವ ಅಂತೈತಂಗೆ. ಹೋಗಿ ನೆಮ್ಮದಿಯಾಗಿ ಮನಿಕೊಂಬಿಡೋಣ ರೀ, ಗೌಡ್ರು ಬೇರೆ ಕಾಟ ನಂಗೆ. ಬಂದೆ ಗೌಡ್ರಿ, ಬಂದೇ ಇರಿ. ಗೌಡ್ರೆ ಇದ್ಯಾಕೆ ಗೌಡ್ರೆ ಕೂಗ್ತಿರಲ್ಲ, ಏನ್ ಸಮಾಚಾರ ಗೌಡ್ರೆ? ಎಲ್ಲ ಸೀನಪ್ಪ ಇದೆ ಅಲ್ಲ, ಕುಡ್ದು ಟೈಟ್ ಆಗಿ ಅಲ್ವಾ ಅಲೆಯವು. ಇಷ್ಟೊತ್ತಿಗೆ ಎಣ್ಣೆ ಕುಡಿಬೇಕನೋ ನೀನು? ಎಷ್ಟು ಬೈದ್ರು ಮಾತೆ ಕೇಳಲ್ವ ನೀನು? ಎಷ್ಟಂತ ಬೈಯೋನು ನಾನು ಇನ್ನ? ಏ ಗೌಡ್ರೆ, ಇಲ್ಲೇ ಪಕ್ಕದೂರಲ್ಲಿ ಕೆಲ್ಸಕ್ಕೆ ಹೋಯ್ದ್ನ, ಕಾಯಿ ಸುಲಿಯಕ್ಕೆ ಹೋಯ್ದೆ ಗೌಡ್ರೆ. ಬೆಳಗ್ಗೆ 190 ತಂದಿರು ತಿಂಡಿಗೆ, ಆಮೇಲೆ ಕಾಯೆಲ್ಲ ಸುಲಿದಾಯ್ತು. ಈಗ ಬರ್ಬೇಕಾರೆ 190 ಹಾಕೊಂಬಂದೆ ಅಷ್ಟೇ ಗೌಡ್ರೆ. ಜಾಸ್ತಿ ಏನು ಕುಡ್ದಿಲ್ಲ ಗೌಡ್ರೆ, ಬೆಳಗ್ಗೆಯಿಂದ ಒಂದೇ ಕ್ವಾರ್ಟರ್ ಕುಡ್ದಿರೋದು. ಎಲ್ಲ ಸೀನಪ್ಪ, ಮಾನ ಮರ್ಯಾದೆ ಏನಾರು ಐತೇನೋ ನಿಂಗೆ? ಈ ಒಂದು ಕ್ವಾರ್ಟರ್ ಕುಡ್ದೀನಿ ಅಂತ ಹೇಳ್ತಿದ್ಯಾರೋ? ಅಯ್ಯೋ ಗೌಡ್ರೆ, ಇನ್ನೇನ್ ಮಾಡೋಣ ಬಿಡಿ ತೆಗಿ. ಏನೋ ಹಾಳಾಗಂದ್ ಚಟ ಕಲ್ತ್ಬಿಟ್ಟಿನಿ, ಬಿಡಕ್ಕೂ ಆಗಲ್ಲ, ಇಟ್ಕೊಳಕ್ಕೂ ಆಗಲ್ಲ, ಹಂಗ ಹಾಕೊಂತಿದ್ದೆ. ಏನ್ ಹೇಳಿ ಈಗ? ನಂಗೆ ಹೋಗಿದ್ದೆ, ನಾನು ಮನೆ ಹತ್ರ ಹೋಗ್ಬೇಕು. ಏನ್ ಹೇಳಿ ಬೇಗ? ಎಲ್ಲ ಸೀನಪ್ಪ, ನಿಮ್ ಸುಮಿತ್ರಕ್ಕಯ್ಯ ಮಗಳು ಹಳೆ ಮನೆಗ್ ಬರ್ತಿದಾರೆ, ಎಲ್ಲಾರ ಹೋಗಿ ನಾಟಿ ಕೋಳಿ ಕುಯ್ಸ್ಕೊಂಬರ್ರಿ ಅಂತ ಕುಂತಾಳ್ಕಣ. ಈಗ ಸಡನ್ ಆಗಿ ಹೇಳಿರೆ ನಾಟಿ ಕೋಳಿ ಎಲ್ಲ ಹುಡ್ಕಣ. ಅದಕ್ಕೆ ನೋಡಿ ಸೀನಪ್ಪನ ಎಲ್ಲಾರ ವಿಚಾರಿಸಿ ಯಾರ್ದಾರ ಕೊಡೋರಿದ್ರೆ ತಾಂಬರ್ತಾನೆ ಅಂತ ಕೇಳಿ ಅಂದ್ರು. ಅದಕ್ಕೆ ಬಂದೆ ಕಣೋ. ನೋಡಿ ನೀನು ಎಣ್ಣೆ ಕುಡ್ದು ಬಂದಿಯಲ್ಲ, ನೀನೀಗ ಯಾವ್ದಾರ ನಾಟಿ ಕೋಳಿ ಹುಡ್ಕ ಪರಿಸ್ಥಿತಿಲಿ ಇದೀ ಈಗ. ಏನೋ ಮಗಳು ಹಳಿಯ ಮನೆಗ್ ಬರ್ತಿದಾರ? ಅಯ್ಯೋ ಅವ್ರಿಗೋಸ್ಕರ ನಾನು ಜೀವನ ಕೊಡ್ತೀನಿ ಅಂತರಲ್ಲಿ ನಾಟಿ ಕೋಳಿ ಹುಡ್ಕಲ್ವಾ ಗೌಡ್ರೆ ನಾನು? ನಾನು ಹುಡುಕ್ತೀನಿ ಸುಮ್ಮನೆ, ನೀವೇನು ತಲೆ ಕೆಡಿಸ್ಕೊಬಿಡಿ. ನಮ್ಮ ಬೋರಾಜ್ ಇಲ್ವಾ, ಯಾರ್ದು ಸಿಗದೆ ಹೋದ್ರೆ ಆ ಬೋರಾಜಿಂದ ಎಲ್ಲಾರ ಒಂದ್ 2 ಹಿಡ್ಕೊಂಬಂದು ಕುಯ್ಸ್ಕೊಂಬತ್ತೀನಿ. ನೀವೇನು ತಲೆ ಕೆಡಿಸ್ಕೊಬಿಡ್ರಿ. ಮಗಳು ಅಳಿಯ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗಂಗೆ ನಾನು ವ್ಯವಸ್ಥೆ ಮಾಡ್ತೀನಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಇಲ್ಲ ಹುಡುಗ ಶಿವು, ಗೌಡ್ರಿಗೆ ಟೀಗಿ ಕುಡ್ಸೋ, ನಾನು ನೋಡೋಣ ಬೋರಾಜ ಗಿರಾಜ ಯಾರ್ದಾರ ಕೋಳಿ ಗಿಳಿ ಇದ್ರೆ ವಿಚಾರಿಸ್ಕೊಂಡು ತಗೊಂಬತ್ತೀನಿ. ಸರಿ ಕಣೋ ಸೀನಪ್ಪ, ನೋಡಿ ಆ ಬೋರಾಜಿಂದ ಯಾರ್ದಾರ ಇದ್ರೆ ಅದೇನ್ ದುಡ್ಡು ಕೊಟ್ಬಿಡೋಣ, ಹಂಗೆ ಹಿಡ್ಕೊಂಡ್ ಬರಕ್ ಹೋಗ್ಬೇಡ. ದುಡ್ಡು ಕೊಟ್ಬಿಡೋಣ ಅಂತೆ. ಎಲ್ಲಾರ ಇದ್ರೆ ವಿಚಾರಿಸ್ಕೊಂಡು ಹುಡಗು ಹಿಡ್ಕೊಂಬ ಹೋಗು ಬೇಗ. ಸರಿ ಗೌಡ್ರೆ, ನೀವು ಕುತ್ಕೊಳ್ಳಿ, ನೀವು ಆರಾಮಾಗಿ ಕುತ್ಕೊಂಡು ಟೀಗಿ ಕುಡ್ಕೊಂಡು ಕುಂತಿರಿ, ನಾನೆಲ್ಲಾರ ವ್ಯವಸ್ಥೆ ಮಾಡ್ಕೊಂಬತ್ತೀನಿ. ನೀವು ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ, ನೀವು ಕುತ್ಕೊಳ್ಳಿ ಆರಾಮಾಗಿ. ಸೀನಪ್ಪ ಲೇಟ್ ಮಾಡ್ಬೇಡ ಕಣೋ, ಆಮೇಲೆ ಒತ್ತಾಗ್ಬಿಟ್ರೆ ಬೈತಾಳೆ ನಿಮ್ ಸುಮಿತ್ರಕ್ಕಯ್ಯ. ಬೇಗ ಬಂದ್ಬಿಡು. ಗೌಡ್ರೆ, ಈ ಸೀನಪ್ಪ ಕೆಲಸ ವಹಿಸಿದ್ದೀರಾ ಅಂದ್ರೆ ಮುಗೀತು, ತಲೆ ಕೆಡಿಸ್ಕೊಬೇಡಿ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ, ಸರಿನಾ? ನೀವು ಕುತ್ಕೊಳ್ಳಿ ಆರಾಮಾಗಿ ಕುಂತೀರಿ. ನೀವು ಬಂದೆ ಅಲ್ಲ, ಈ ಬೋರಾಜ ಯಾವಾಗ್ಲೂ ಇಲ್ಲೇ ಎಲ್ಲಾರ ಇರೋನು ನೋಡಿರಿ, ಇವತ್ತೇ ಕಣ್ಣಿ ಕಾಣ್ತಿಲ್ವಲ್ಲ. ಎಲ್ಲಾರ ತೋಟ ಹೊಲ ಗದ್ದೆ ಅಂತ ಎಲ್ಲಾರ ಹೋಗ್ಬಿಟ್ನ ಏನಪ್ಪ, ಈ ವಜ್ಜನ ಎಲ್ಲಂತ ಹುಡ್ಕನ. ಸೀನಪ್ಪ ಇದ್ಯಾಕು ಒಬ್ಬೊಬ್ರು ನಿಂತ್ಕೊಂಡ್ ಮಾತಾಡ್ತಿದ್ಯಾ ಅಲ್ಲಿ? ಇದ್ಯಾಕೆ ಬಿಸ್ಲಾಗ ನಿಂತಿದ್ಯಾ? ಬಾರ ಇಲ್ಲಿ. ಓಹೋ, ಹೆಂಗ ನಮ್ ಬೋರಾಜ್ನೇ ಸಿಕ್ತ ಕಣಪ್ಪ. ಅಜು ಬೈಲಿ, ನಿನ್ನೆ ಹುಡುಕೊಂಬಂದಿದ್ದಕ್ಕ ಬರೋದೇ ಇಲ್ಲಿ. ಗೌಡ್ರು ಏನೋ ಹೇಳ್ಕಳ್ಸ್ಯಾರ ವಿಷಯ, ಬೈಲಿ ಒಂಚೂರು ಬೇಗವ. ಇದ್ಯಾಕಲ್ಲ ಸೀನಪ್ಪ, ಏನಾಯ್ತು? ಗೌಡ್ರು ಏನ್ ಹೇಳ್ಕಳ್ಸಿರೋ? ಯಾಕೆ ಏನಾಯ್ತು? ಅಯ್ಯೋ ಬೋರಾಜ, ಅಂತ ತಲೆ ಹೋಗುವಂತ ವಿಷಯನೇ ಇಲ್ಲ ಕಣಜ, ನೀನೇನ್ ಟೆನ್ಷನ್ ತಗೋಬೇಡ. ಅಂತ ವಿಷಯ ಇಲ್ಲ. ಗೌಡ್ರು ಅಳಿಯನುವೆ ಮಗಳುವೆ ಮನೆಗ್ ಬರ್ತಾರಂತೆ. ನಂಗೆ ಗೊತ್ತಲ್ಲಪ್ಪ,
ಅವ್ರ ಅಳಿಯಂದ್ರಿಗೆ ನಾಟಿ ಕೋಳಿ ಅಂದ್ರೆ ಭಾರಿ ಪ್ರೀತಿ. ಹಂಗಾಗಿ ನಾಟಿ ಕೋಳಿ ಕುಯಿಸ್ಕೊಂಬ ಅಂತ ಹೇಳಿ ನಮ್ಮ ಸುಮಿತ್ರ ಕೈಯ ಗೌಡ್ರಿಗೆ ಕಳಿಸ್ಬಿಟ್ಟಾರೆ. ಗೌಡ್ರೀಗ ಎಲ್ಲಾರ ನಾಟಿ ಕೋಳಿ ಹುಡಿಕೊಡು ಸೀನಪ್ಪ ಅಂತ ಕೆಲಸ ನನಗೆ ವಹಿಸ್ಯಾರೆ. ಹಂಗಾಗಿ ನಿನ್ನವ್ ಯಾವ್ದಾರ ಕೋಳಿ ಗೀಳಿ ಕೊಡವಿದ್ರೆ ಕೊಡು, ಅದೇನು ಹೇಳಿ ಗೌಡ್ರಿಗೆ ದುಡ್ಡು ಕೊಡಿಸ್ತೀನಿ. ಓ ಎಲ್ಲ ಸೀನಪ್ಪ, ಬೆಳಿಗ್ಗೆ ಇನ್ನು ಸಂತೆಗೆ ತಗೊಂಡು ಹೋಯ್ದು ನಾನು ಕೋಳಿ ಎಲ್ಲ ಮಾರಾಕ್ ಬಂದೆ. ನೋಡಿರೆ ಒಂದ್ 4 ಹಾಕಿದಾವ್ ಕಣೋ. ಅದೊಂದು ಹುಂಜನುವೆ ಒಂದ್ 4 ಕೋಳಿ ಇದಾವೆ. ಒಂಚೂರು ನಾನೇ ಸಾಕೊಂಡು ಮೊಟ್ಟೆ ಗಿಟ್ಟೆ ಮಾಡಿಸ್ಕೊಂಡ್ ಮರಿಗಿರಿ ಮಾಡ್ಸೋಣ ಅಂತ ನಾನೇ ಇಟ್ಕೊಂಡಿನ್ ಕಣೋ. ಈಗೆಲ್ಲ ಕೊಡೋಣ ಹೋಗತ್ತಾಗಿ, ಬೆಳಿಗ್ಗೆ ಏನಾದ್ರು ಕೇಳ್ಬಾರ್ದೇನು? ನಾ ಎಲ್ಲ ಸಂತೆಲಿ ಹೋಗಿ ಮಾರಾಕ್ ಬಂದ್ಬಿಟ್ಟೆ. ಅಯ್ಯೋ ಬೋರಜ, 2 ಕೋಳಿ ಇದಾವಲ್ಲ, ಒಂದ್ ಹುಂಜ ಎಲ್ಲಾರ ಸಂತೆಗಿಂತಲ್ಲಿ ತರೋಣಂತೆ. ಆ 4ರಲ್ಲಿ 2 ಕೊಡು ಕೋಳಿಯ. ಎಲ್ಲ ಸೀನಪ್ಪ, ನಮ್ಮ ಮನೆಯವ್ರು ನೋಡಿದ್ರೆ ಬಾಯಿಗೆ ಬಂದಂಗ್ ಬೈತಾರ್ ಕಣೋ. ಎಲ್ಲ ಮಾರಾಕ್ಬಿಟ್ಟು ಏನ್ ಮಾಡಕಂತ ಇದೀಯ ಅಂತ ಹೇಳಿ ಬೆಳಿಗ್ಗೆನೆ ಕೂಗಾಡ್ತಿದ್ರು. ಇಲ್ಲ ಕಣೋ ಸೀನಪ್ಪ, ಅಲ್ಲಿ ಯಾರು ಬೇರೆ ಗಿರೋರು ಯಾರು ಕೊಡೋರಿದ್ರೆ ಒಂಚೂರು ಕೇಳೋ. ಸೊ ನಿಮ್ ಬಾಯಿ ಮುಚ್ಕೊಂಡ್ ಕೊಡ್ ನಡಿ ಅಜ್ಜ, ತಲೆ ಕೆಡಿಸ್ಕೊಬೇಡ ನಡಿ ನೀನು. ಒಂದು ಹುಂಜನುವೆ ಒಂದ್ ಕೋಳಿ ಕೊಡು ಒಲೆ ಹತ್ತಾಗಿ. ಇನ್ನೊಂದ್ ನಾ ಏನಾರ ಒಂದ್ ವ್ಯವಸ್ಥೆ ಮಾಡ್ಕೊಂತೀನಿ. ನಡಿ ನಡಿ, ಹಿಡ್ಕೊಡ್ ನಡಿ ಹತ್ತಾಗಿ. ಥೋ, ಈ ಹುಡುಗ್ನಿಂದ ಒಳ್ಳೆ ಕತೆ ಆತಲ್ಲಪ್ಪ. ಕೋಳಿ ಇಲ್ಲ ಅಂದ್ರು ಮಾತು ಕೇಳ್ತಿಲ್ವ ಸೀನಪ್ಪ ನೀನು? ನಮ್ಮ ಮನೆಯವ್ರು ನೋಡಿದ್ರೆ ಬೈತಾರ್ ಕಣೋ. ಈಗ ಮಂತ ಹೋಗಿ ಕೋಳಿ ಹಿಡಿಯಕ್ ಹೋದ್ರೆ ನಮ್ಮ ಸುಮ್ಮ ಬಿಟ್ಟಾಳ. ಅಜ್ಜ ಬೋರಜ್ಜ, ಏನಾರ ಒಂದ್ ಹೇಳಿ ನೇಮ್ ಬೈದ್ರೆ ಬೈಯುತ್ತೆ ವಜ್ಜಿ. ನಿನ್ ತಲೆ ಕೆಡಿಸ್ಕೊಬೇಡ, ನಡಿ ಕೋಳಿ ಹಿಡ್ಕೊಂಬರೋಣ ನಡಿ, ಅದು ಎಲ್ಲಿದಾವೆ ಅಂತ ಹೇಳಿ. ಸೀನಪ್ಪ ಇಲ್ಲೇ ನಿಂತ್ಕೊಳ್ಳು. ಆಮೇಲೆ ಜಾಸ್ತಿ ಜನ ಆದ್ರೆ ಅತ್ತಾಗಿತ್ತ ಓಡಾಬಿಡ್ತಾವು. ನಾನೇ ಒಂಚೂರು ಮೇವ್ ಹಾಕರಂಗ್ ಹೋಗಿ ಹಿಡ್ಕೊಂಬತ್ತೀನಿ. ಇಲ್ಲೇ ನಿಂತ್ಕ ನೀನು. ಸರಿ ಸರಿ ಕಣಜ, ಓಡೋಗು ಬೇಗ ಹಿಡ್ಕೊಂಬ, ಓಡು ಬೇಗ. ಹೈ ಕೊಕ್ಕೊ 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 ಕೊಕ್ಕೊ. ಈ ಹಾಳಾದವು ಎತ್ಲಾಗ ಮೇಯಕ್ ಹೋದು ಅಂತ ಹುಡ್ಕನಪ್ಪ ಈಗ. ನೋಡಿರಿ ಸೀನಪ್ಪ ಕೋಳಿ ಬೇಕೇ ಬೇಕು ಅಂತ ಕುಂತಾನೆ. ಮೇವ್ ಗೀವ್ ಹಾಕಿರು ಬರ್ತಾ ಇಲ್ವಲ್ಲ, ಎತ್ಲಾಗ ಹೋದು ಅಂತ ಕಾಣಾನ ಈ ಕೋಳಿಯ. ಕೊಕ್ಕೊ 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 ಕೊಕ್ಕೊ. ಅಜೋ ಬೋರಜ, ಅದೇನ್ ಹೋಗೋ ಅಂತಿದೀಯ? ಸರಿಯಾಗಿ ಕೂಗಜ. ಇಲ್ಲ ನಾನು ಬರೋಣ ಹೇಳು. ಎಲ್ಲ ಸೀನಪ್ಪ, ಅವ್ ಹೆಂಗೋ ಬತ್ತಿದಾವ್ಕಂದ್ ಸುಮ್ನಿರು. ನಿನ್ ದಮ್ಮಯ್ಯ ಅಂತೀನಿ, ನೀನ್ ಸುಮ್ಮನೆ ಅಲ್ಲೇ ನಿಂತ್ಕೊಳ್ಳು, ನಾನು ಹಿಡ್ಕೊಂಬತ್ತೀನಿ. ಬೇಗ ಹಿಡ್ಕೊಂಬರಜ, ಬೇಗ ಹಿಡ್ಕೊಂಬ. ಸೀನಪ್ಪ ನೋಡು, ಇದೇ ಒಂದು ಹುಂಜ ಹೆಂಗ ಮೊಟ್ಟೆ ಗಿಟ್ಟೆ ಇಕ್ಸಕ್ಕೆ ಕೋಳಿ ತಾವ್ ಇರ್ಲಿ ಅಂತ ಬಿಟ್ಕೊಂಡಿದ್ದೆ. ನೋಡಿರೆ ಬೇಕೇ ಬೇಕು ಅಂತ ಇದ್ ಮಾಡ್ದಲು. ತಗ ಹಿಡ್ಕೊಂಬಂದಿನ ತಗ, ಒಂದ್ ಕೋಳಿನುವೆ ಒಂದ್ ಹುಂಜನುವೆ ಬಿಗಿಯಾಗಿ ಹಿಡ್ಕೊಳು. ಕಾಲ್ ಕಟ್ಟಿಲ್ಲ, ಹಿಡ್ಕೊಂಡು ಹೋಗಿ ಗೌಡ್ರಿಗೆ ತೋರ್ಸು ನಡಿ. ಅಯ್ಯೋ ಬೋರಜ, ಗೌಡ್ರು ನಮ್ ಶಿವ ಹುಡುಗನ ಅಂಗಡಿ ತಕೊಂತಾರೆ. ಬಾ ನೀನುವೆ ಹೋಗೋಣ ಅಲ್ಲಿಗೆ. ಗೌಡ್ರು ತವ ಅದೇ ಮಾತಾಡ್ಕೊಂಡು ದುಡ್ಡು ಇಸ್ಕೊಂಡ್ ಬರುವಂತೆ. ನಾನು ಹೋಗಿ ಅಲ್ಲಿ ಸಾಹೇಬ್ರ ಅಂಗಡಿ ತವ ಕೋಳಿ ಕುಯ್ಸ್ಕೊಂಬಂದು ಸುಮಿತ್ರ ಕೈ ಕೊಡ್ಬೇಕು, ಗೊತ್ತಾಗುತ್ತೆ. ಬಾ ನೀನು ಅಲ್ಲಿ, ಗೌಡ್ರ ಅಲ್ಲಿ ಕುಂತಾರೆ, ಬಾ ಬೇಗ. ಸರಿ ಆಯ್ತಕ್ಕ, ನಡಿಯಪ್ಪ ತಗಿ. ಇನ್ನೇನ್ ಮಾಡೋ, ನಡಿ ನಡಿ ಬೇಗ. ನಂಗೂ ಒತ್ತಾಗತ್ತೆ ಹೋಗಿ ಹಸ್ಕೊಳ್ ಬೇರೆ ಹಿಡ್ಕೊಂಬರಕು ತಾಡತಾಲಿಂದ. ಅಲ್ಲೇ ಮೋಡ ಆಗ್ತಾ ಬಂತು, ಯಾಕೋ ಮಳೆ ಗಿಳ ಬಂದ್ಬಿಟ್ಟದು. ಹೋಗಿ ಹಸ್ಕೊಳ್ ಹಿಡ್ಕೊಂಬರಕು, ನಡಿ ಬೇಗ ಅತ್ತಾಗಿ. ಎಲ್ಲ ಹುಡುಗ ಶಿವು, ಈ ನಮ್ ಸೀನಪ್ಪ ಇಷ್ಟೊತ್ತಾದ್ರು ಬರ್ಲಿಲ್ವಲ್ಲ? ಎಲ್ಲಾರ ಕೋಳಿ ಗಿಡಿ ಹುಡ್ಕ್ಯಾರ ಹೆಂಗ ಇವನು? ಅಯ್ಯೋ ಗೌಡ್ರೆ, ನೀವ್ ಯಾಕೆ ತಲೆ ಕೆಡ್ಸ್ಕೊಂಡಿರ? ನಮ್ ಸೀನಪ್ಪಣ್ಣು ಕೆಲಸ ವಹಿಸಿದ್ರ ಅಂದ್ಮೇಲೆ ನೀವ್ ಆರಾಮಾಗಿ ಕೂತ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡಿ. ನೀವು ನೆಮ್ಮದಿಯಾಗಿ ಕೂತ್ಕೊಳ್ಳಿ ಗೌಡ್ರೆ. ಬರ್ತಾರ ಇನ್ನೇನು ಎಲ್ಲಾರ ಹುಡಿಕೊಂಡು ಬರ್ತಾರ, ನೀವು ತಲೆ ಕೆಡ್ಸ್ಕೊಬೇಡಿ, ಕೂತ್ಕೊಳ್ಳಿ. ಇಲ್ಲಿ ನೋಡಿ ಗೌಡ್ರೆ, ಹೇಳಿದ ತಕ್ಷಣ ಬೋರಾಜ್ನು ಸೀನಪ್ಪನು ಕೋಳಿ ಹಿಡ್ಕೊಂಡ್ ಬಂದೇ ಬಿಟ್ರು. ಹೆಂಗ ಕೋಳಿ ಸಿಕ್ತು ಬಿಡಿ ಗೌಡ್ರೆ ಅತ್ತಾಗೆ. ಬೋರಜ, ಓ ಇದೇನಾಜ, ನೀನೇ ಹಿಡ್ಕೊಂಡ್ ಬಂದ್ಬಿಟ್ಟಿ ಕೋಳಿಯ? ಸೀನಪ್ಪ ಯಾರ್ದ ಇದು? ಬೋರಜಾರ್ದ ತಾಂಡ ಹೆಂಗು? ಗೌಡ್ರೆ, ನಮಗ್ ಕೆಲ್ಸ ವಹಿಸಿದ್ರ ಅಂದ್ಮೇಲೆ ನಾನ್ ಬಿಟ್ಬಿಡ್ತೀನ. ಈ ವಜ್ಜ ಕೊಡಲ್ಲ ಕೊಡಲ್ಲ ಅಂತ ಹಿಂಸೆ ಮಾಡ್ತಿದ್ದೆ ಗೌಡ್ರೆ. ನಾನ್ ಹಂಗೂ ಬಿಡ್ಲಿಲ್ಲ, ಬೇಕೇ ಬೇಕು ಅಂತ ಹೇಳಿ ಒಂದ್ ಹುಂಜನುವೆ ಒಂದ್ ಕೋಳಿನುವೆ ಹಿಡ್ಕೊಂಡ್ ಬಂದಿದ್ವಿ. ನೋಡಿ ಗೌಡ್ರೆ, ನಿಮ್ಗೆ ಒಪ್ಗೆನಾ? ಕೋಳಿನುವೆ ಹುಂಜನುವೆ. ಓ ಬೋರಜ, ಇದ್ಯಾಕೆ ಕೊಡಲ್ಲ ಅಂತಿದ್ದಂತಲ್ಲ ಕೋಳಿಯ? ಗೌಡ್ರೆ ಹಂಗಲ್ಕಂಗೌಡ್ರೆ, ನಾನ್ ತಾಂಡೋಗಿ ಎಲ್ಲ ಬೆಳಿಗ್ಗೆ ಇದ್ದವು ಕೋಳಿ ಹುಂಜ ಎಲ್ಲ ಮಾರಾಕ್ ಬಂದಿನಿ. ಮತ್ ನೋಡಿದ್ರೆ ಈಗ ಬಂದು ಕೋಳಿ ಬೇಕು ಅಂತ ಕುಂತಾನಿ ಸೀನಪ್ಪ. ಇದ್ದವು ಒಂದ್ 4 ಕೋಳಿ ಏನ್ ಮಾಡೋಣ, ಮರಿಗಿರಿ ಮಾಡ್ಸಕ್ಕೆ ಬೇಕು ಅಂತ ಇಟ್ಕೊಂಡಿದ್ದೆ. ಅದ್ರಾಗೂ ಈ ಸೀನಪ್ಪ ಬಿಡ್ಲೇ ಇಲ್ಲ. ಹುಂಜ ಇದ್ದಿದ್ದೆ ಒಂದು, ಕೋಳಿಯಿಂದ ಇರ್ಲಿ ಒಂದು ಅಂತ ಬಿಟ್ಕೊಂಡಿದ್ದೆ ಕಂಗೌಡ್ರೆ. ಅದಕ್ಕೆ ಬೇಡ ಬೇಡ ಅಂತಿದ್ದೆ. ಬೋರಜ, ತಲೆ ಕೆಡಿಸ್ಕೊಬೇಡ, ನೋಡೋಣ. ಸಂತಕ್ಕಿಂತ ಕಡೆಗೆ ಹೋದ್ರೆ ಒಂದ್ ಚೆನ್ನಾಗಿರೋ ಇನ್ನೊಂದು ಹುಂಜ ತರಂದಾತ್ತೆ. ಈಗ ಸರಿ ಸರಿ ಆಯ್ತು, ಕೊಟ್ ಕಳ್ಸು. ಆ ಸೀನಪ್ಪನ ಕೈಯಲ್ಲಿ ಕೊಟ್ ಕಳ್ಸು. ಬೇಗ ಹೋಗಿ ಆ ಸಾಹೇಬ್ರ ಅಂಗಡಿ ತಾವ್ ಕಟ್ ಮಾಡಿಸ್ಕೊಂಡ್ ಬಂದ್ಬಿಡ್ಲಿ.
ಸರಪ್ಪ ಒಳಗೋ, ಒಳಗಿ ಆ ಕೋಳಿ ಕಟ್ ಮಾಡಿಸ್ಕೊಂಡು ತಾಂಡೋಗಿ ನಿಮ್ ಸಮುದ್ರಕ್ಕೆ ಕೊಟ್ಬಿಟ್ಟು ಬಾ ಹೋಗು. ಆಮೇಲೆ ತೀರಾ ಸಂಜೆ ಊಟಕ್ಕೆ ಗಿಟಕ್ಕೆ ಹೋದ್ರ ಆತ್ ನಾವು ಒಂಚೂರು ಕೆಲ್ಸಗಳಿದಾವೆ. ಒಳಗು ಬೇಗ ಹತ್ತಾಗಿ ಕೋಳಿ ತಾಂಡೋಗಿ ಕಟ್ ಮಾಡಿಸ್ಕೊಂಬ. ಗೌಡ್ರೆ ಸರಿ ಗೌಡ್ರೆ, ಅದೇನ್ ದುಡ್ಡು ಅಂತ ಕೇಳಿ ಆ ಬೋರಾಜಿಗೆ ಕೊಟ್ಬಿಡಿ. ಪಾಪ ಆ ವಜ್ಜಂದು ನಮ್ಗೆ ಬೇಡ ಗೌಡ್ರೆ. ಆ ವಜ್ಜನ್ ಋಣ ಪಾಪ ವಜ್ಜ ಕಷ್ಟಪಟ್ಟು ಇದ್ ಮಾಡಿರ್ತಾನೆ. ಬೇಡ ಅವ್ರ ಋಣ ನಮ್ಗೆ. ದುಡ್ಡು ಕೊಟ್ಬಿಡಿ ಗೌಡ್ರೆ ನೀವು. ಎಲ್ಲ ಸೀನಪ್ಪ, ಆ ಹುಂಜಾನು ಕೋಳಿನೂ ಹಿಡ್ಕೊಂಬಂದ್ ನಮ್ ಬೋರಾಜ ಅಂತದ್ರಲ್ಲಿ ಸುಮ್ನೆ ಕಳಿಸ್ಬಿಡ್ತೀನಿ ನಾನು ಅವನಿಗೆ. ನಾನ್ ದುಡ್ಡು ಕೊಟ್ಟು ಕಳಿಸ್ತೀನಿ, ನೀನ್ ಒಳಗು ಕೋಳಿ ಕ್ಲೀನ್ ಮಾಡಿಸ್ಕೊಂಡು ಬೇಗ ಮಂತ ಬಂದ್ಬಿಡು, ಹೋಗು ಬೇಗ. ಅಯ್ಯೋ ಬೋರಾಜ, ಅದೇನ್ ಪಿಳಿ ಪಿಳಿ ಕಂಡ್ಬಿಟ್ಕೊಂಡು ನೋಡ್ತಿದ್ಯ. ತತ ಇಲ್ಲಿ ಕೋಳಿಯ ತತ ಬೇಗ. ಎಲ್ಲ ಸೀನಪ್ಪ ಜೋಪಾನ ಕಣು, ಕಾಲ್ ಕಟ್ಟಿಲ್ಲ ನೋಡ್ಕೊಂಡು ಜೋಪಾನ ತಗೊಂಡೋಗು. ಗೌಡ್ರೆ ಸರಿ ಗೌಡ್ರೆ, ನಾ ಇನ್ನು ಬತ್ತೀನಿ, ಒತ್ತಾಗತ್ತೆ. ಮೋಡ ಬೇರೆ ಕೊಕೊಂಡ್ಬಿಡ್ತು, ಆ ಸ್ಕೂಲ್ ಇಟ್ಕೊಂಡ್ಬರ್ಬೇಕು. ತೊಡ್ತಾ ಹೋಗಿ ಬತ್ತಿಕಂಗ್ ಗೌಡ್ರೆ. ಅಯ್ಯೋ ಬೋರಾಜ, ಕೋಳಿದು ಹುಂಜದು ದುಡ್ಡು ಬೇಡ ನಜ. ಇದು ಎಷ್ಟಂತ ಹೇಳು, ದುಡ್ಡು ಕೊಟ್ಟು ಕಳಿಸ್ತೀನತ್ತಾಗಿ. ಅಯ್ಯೋ ಗೌಡ್ರೆ, ಈಗ ಮಾತಾಡಕ್ಕೆ ಪುರ್ಸತ್ತಿಲ್ಲ. ನಾನ್ ಸಂಜೆ ಕಡೆಯಿಂದ ಇಸ್ಕೊಂಡ್ ಹೋಗ್ತೀನಿ, ಬಂದು ನೀವ್ ಆರಾಮಾಗಿ ಕೂತ್ಕೊಳ್ಳಿ. ಬತ್ತೀನಿ ನಾನಿನ್ನ. ಎಲ್ಲ ಹುಡುಗ ಶಿವು, ನೀನ್ ಹೇಳ್ದಂಗೆ ನೋಡ್ದೇನು ಸೀನಪ್ಪ ಹೆಂಗ ಕೋಳಿ ವಂಚೆ ಬಿಟ್ನಾರು. ಹೆಂಗ ಸರಿ ಆದ್ ಬಿಡಪ್ಪ ಅತ್ತಾಗಿ. ನಮ್ಮ ಮಳೆ ಅಂದ್ರು ಮಗಳು ಅತ್ತಾಗಿ ತೃಪ್ತಿಯಾಗಿ ತಿಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಹೆಂಗ ಕೋಳಿ ಸಿಕ್ಕಿದ್ದು ಭಾರಿ ಖುಷಿ ಆದ್ ಬಿಡಪ್ಪ ಅತ್ತಾಗಿ. ಸರಿ ಕಣ, ನಾನು ಬತ್ತೀನಿ. ಮಂತ ಒಂಚೂರು ಕೆಲ್ಸಗಳಿದಾವೆ, ಬತ್ತೀನಿ. ಸರಿ ಆಯ್ತು ಕಂಗೌಡ್ರೆ, ಬನ್ನಿ ಸಂಜೆ ಕಡೆಯಿಂದ ಬನ್ನಿ, ಇಲ್ಲೇ ಟೀ ಅಂಗಡಿ ತಗೋ. ಸರಿ ಆಯ್ತು ತಾಳ ಮಗ, ಇನ್ನೆಲ್ಲಿಗೆ ಹೋಗೋಣ ಬತ್ತೀವಿ ತಗ. ಸಾಹೇಬ್ರೆ ಸಾಹೇಬ್ರೆ, ಎತ್ಲಾಗ ಹೋದ್ರಪ್ಪ? ಈ ಸಾಹೇಬ್ರು ಬೇರೆ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋದ್ರು ಅಂತ ಕಾಣೋಣ. ಸಾಹೇಬ್ರೆ ಇದ್ರೇನ್ರಿ ಒಳಗಡೆಗೆ? ಓ ಸೀನಪ್ಪ ಭೈ, ಏನ್ ಹಿಂಗೆ ಅಪರೂಪ ಬಿಟ್ರಲ್ಲ ಅಂಗಡಿ ಕಡಿಕೆ. ಒಂದು ಕೋಳಿ ಒಂದು ಹುಂಜ ಬೇರೆ ತಗೊಂಬಂದ್ ಬಿಟ್ಟಿದ್ದೀರಾ. ಒಳ್ಳೆ ನಾಟಿ ಹುಂಜ, ಒಳ್ಳೆ ನಾಟಿ ಕೋಳಿಯ. ಯಾಕೆ, ಏನ್ ಸಮಾಚಾರ? ಅಯ್ಯೋ ಸಾಹೇಬ್ರೆ, ನಮ್ಮ ಗೌಡ್ರಿಲ್ವಾ ಸಾಹೇಬ್ರೆ, ಅವರ ಮಗಳು ಹಳೆಯ ಮನೆಗ್ ಬತ್ತಿದಾರಂತೆ. ಹಂಗಾಗಿ ನಾಟಿ ಕೋಳಿ ತಗೊಂಡು ಒಂಚೂರು ಹೋಗಿ ಸಾಹೇಬ್ರ ಅಂಗಡಿ ತವ ಕ್ಲೀನ್ ಮಾಡಿಸ್ಕೊಂಬಂದ್ಬಿಡು ಅಂತ ಗೌಡ್ರು ಕಳ್ಸಿರು. ಅದಕ್ಕೆ ಬಂದ ಕಣ್ರಿ ಸಾಹೇಬ್ರೆ. ತಗೊಳ್ಳಿ ಒಂಚೂರು ಕೋಳಿನೂ ಹುಂಜಾನು ಕಟ್ ಮಾಡಿಬಿಟ್ಟು ನೀಟಾಗಿ ಒಂಚೂರು ಕುಯ್ ಕೊಟ್ಬಿಡಿ, ತಗೊಳ್ಳಿ ಬೇಗ. ಓ ಹೌದಾ ಸೀನಪ್ಪಣ್ಣ, ಗೌಡ್ರು ಕಳ್ಸಿರ ನಿಮ್ಗೆ? ಸರಿ ಸರಿ ಆಯ್ತು, ಒಳ್ಳೇದೇ ಆಯ್ತು. ಕೊಡಿ, ನಮ್ಮ ಹುಡುಗ ಒಳಗಡೆ ಇದ್ದಾನೆ, ಕ್ಲೀನ್ ಮಾಡ್ಕೊಡ್ತಾನೆ. ಕೊಡಿ ಇಲ್ಲಿ ಸಾಹೇಬ್ರೆ. ಆಮೇಲೆ ಕ್ಲೀನಿಂಗ್ ಚಾರ್ಜು ಎಲ್ಲ ನನ್ನ ಹತ್ರ ಇಲ್ಲ ಕಣಪ್ಪ, ದುಡ್ಡು ಕೊಡಕ್ಕೆ. ನೀವೇನಿದ್ರು ಗೌಡ್ರ ಹತ್ರನೇ ಇಸ್ಕೋಬೇಕು. ಸರಿನಾ? ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಅಯ್ಯೋ ಸೀನಪ್ಪಣ್ಣ, ನಿಮ್ಮ ಹತ್ರ ಎಲ್ಲಾರ ದುಡ್ಡು ಕೇಳ್ತೀನ ನಾನು? ಸರಿ ಆಯ್ತು, ಕೊಡಿ. ಗೌಡ್ರು ಬಂದಾಗ ಈ ಕಡೆ ಅವರೇ ಕೊಟ್ಟೋಗ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಕೊಡಿ, ತಗೊಳ್ರಿ ಸಾಹೇಬ್ರೆ, ತಗೊಳ್ಳಿ ಬೇಗ ಒಂಚೂರು ಕ್ಲೀನ್ ಮಾಡಿಕೊಟ್ಬಿಡಿ. ಕೊಡಿ ಒಂಚೂರು ಬೇಗ. ಲೇ ಮಗ ಮಂಜು, ತಗೊಳ್ಳೋ ಇವೆರಡು ಕೋಳಿನ ನೀಟಾಗಿ ಕಟ್ ಮಾಡಿ ಸಪ್ರೇಟ್ ಹಾಕ್ಬಿಡು. ಕೋಳಿದೆ ಬೇರೆ, ಹುಂಜದ್ದೇ ಬೇರೆ. ಸಾರವರು ಹೆಂಗ್ ಮಾಡ್ಕೊಂತಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಪ್ರೇಟ್ ಮಾಡಿ ಕೊಟ್ಬಿಡು ಮಾಂಸವ. ಸೀನಪ್ಪಣ್ಣ, ಇನ್ನೇನು ಸ್ವಲ್ಪ ಹೊತ್ತು ರೆಡಿ ಆಗುತ್ತೆ. ಒಂದು 1/4 ಗಂಟೆಲಿ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಡ್ತಾನೆ ನಮ್ಮ ಹುಡುಗ. ಕೊಟ್ಟಿದ್ದೀನಿ ಒಳಗಡೆ, ಹೇಳಿದ್ದೀನಿ. ಬನ್ನಿ, ಟೀಗಿ ಏನಾರ ಕುಡಿತೀರಾ? ಬನ್ನಿ ಟೀಗಿ ಕುಡಿರಂತೆ. ರೇ ಸಾಹೇಬ್ರೆ, ಈಗ ಟೀ ಕುಡಿದು ಬಿಟ್ರೆ ನಿಮ್ಮ ಜೊತೆ ಮತ್ತೆ ನಾನು 150 ರೂಪಾಯಿ ದುಡ್ಡು ಹಂಚ್ಕೋಬೇಕಣ್ರಿ. ಎಣ್ಣೆ ಎಲ್ಲ ಇಳ್ದೋಗ್ಬಿಡಲ್ವೇನ್ರಿ ಟೀ ಕುಡಿದ್ರೆ? ಓ ಸೀನಪ್ಪಣ್ಣ, ನೀವು ಹಿಂಗೆ ಎಣ್ಣೆ ಕುಡಿದು ಬಿಟ್ರೆ ಹೆಂಗೆ? ಒಂಚೂರು ನಿಮ್ಮ ಆರೋಗ್ಯದ ಬಗ್ಗೆನೂ ಒಂಚೂರು ಇದು ಮಾಡ್ಬೇಕಲ್ವಾ? ಬೆಳಿಗ್ಗೆ ಹೋಗಿ ಎಣ್ಣೆ ಕುಡಿತೀರಲ್ಲ ಸೀನಪ್ಪಣ್ಣ ನೀವು. ನಿಮ್ಗೇನು ಅನ್ಸೋದಿಲ್ವೇ? ರೇ ಸಾಹೇಬ್ರೆ, ನಾನು ಮಾಡೋದು ಒಂದೇ ಚಟ, ಏನೋ ಎಣ್ಣೆ ಕುಡಿತೀನಿ. ದುಡ್ಡಿದ್ದಾಗ ಕುಡಿತೀನಿ ಕಣ್ರಿ, ದುಡ್ಡಿಲ್ದಾಗ ಏನೋ ತಲೆ ಕೆಡಿಸ್ಕೊಳಲ್ಲ. ಅದರಲ್ಲೂ ನಾನು ಕಷ್ಟಪಟ್ಟು ದುಡ್ದಿದ್ರೆ ಮಾತ್ರ. ಬೇರೆಯವ್ರಂಗೆ ನಾನು ಅವ್ರು ಕೊಡಿಸಿ ಇವ್ರು ಕೊಡಿಸಿ ಅಂತ ಯಾರ ಹತ್ರನೂ ಕೇಳಕ್ ಹೋಗಲ್ಲ. ಹಂಗೆ ನಾವು ನಮ್ಮ ಹತ್ರ ಇತ್ರ ಕುಡಿತೀವಿ, ಮಲಗ್ತೀವಿ ಅಷ್ಟೇ ಸಾಹೇಬ್ರೆ ನಮ್ದು. ಸೀನಪ್ಪಣ್ಣ, ಆದ್ರೂ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ಒಂಚೂರು ನಿಮ್ಮ ಅಪ್ಪರ ಇವ್ರನ್ನೆಲ್ಲ ನೋಡಿ. ಪಾಪ ಅವರು ಎಷ್ಟು ವಯಸ್ಸಾದ್ರೂ ನಮ್ಮ ಮೊಮ್ಮಗ ನನ್ನ ಮಗನಿಗೋಸ್ಕರ ಮಾಡಬೇಕು ಅಂತ ಈಗಲೂ ಹೊಲ ತೋಟದಾಗೆಲ್ಲ ಎಷ್ಟೊಂದು ಕಷ್ಟಪಟ್ಟು ಇದು ಮಾಡ್ತಿರ್ತಾರೆ. ನೀವು ಒಂಚೂರು ಅವ್ರಿಗೆ ಸಹಾಯ ಮಾಡ್ಕೊಂಡು ಒಂಚೂರು ಎಣ್ಣೆ ಕಡಿಮೆ ಮಾಡ್ಕೊಳ್ಳಿ ಸೀನಪ್ಪಣ್ಣ, ಏನಾಗಲ್ಲ. ಮುಖಂಡ್ರಿ ಸಾಹೇಬ್ರೆ, ನಾನು ಬಿಟ್ಬಿಡೋಣ ಅಂತಾನೆ ಇದ್ದೀನಿ. ನೋಡಂತ ಹೇಳಿ, ಆದ್ರೆ ಅತ್ತಾಗಿ ಬಿಡ್ತೀನಿ ಅಂತ ಹೇಳಿ. ಸೀನಪ್ಪಣ್ಣ, ಹೆಂಗೋ ಎಲ್ಲ ಒಳ್ಳೇದ್ ಮಾಡ್ಲಿ ನಿಮ್ಗೆ.
ಬೇಗ ಆದಷ್ಟು ಬೇಗ ಎಣ್ಣೆ ಕುಡಿಯೋದು ಬಿಟ್ಬಿಡಿ ನೀವು. ಸಾಹೇಬ್ರೆ ನೋಡ್ರಿ ಅಲ್ಲಿ ಒಂಚೂರು ಕ್ಲೀನ್ ಮಾಡಿರ ನಿಮ್ಮ ಹುಡುಗ ಬೇಗ ರೆಡಿ ಮಾಡಿನ ಅಂತ ನೋಡಿ ಒಂಚೂರು. ಅಲ್ಲಿ ನಮ್ಮ ಸುಮಿತ್ರ ಕೈಯ ಕಾಯ್ತಿರ್ತಾಳೆ, ಈ ಸೀನಪ್ಪ ಇಷ್ಟೊತ್ತಾರು ತಗೊಂಡ್ ಬರ್ಲಿಲ್ಲ ಅಂತ ಹೇಳಿ. ಕೊಡಿ ಒಂಚೂರು ಬೇಗ. ಸೀನಪ್ಪಣ್ಣ ಆಯ್ತು, ಇನ್ನೇನು ಒಂದು 5 ನಿಮಿಷ ಕಟ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ಮಟನ್ ಬೇರೆ ಬೇರೆ ಸಪ್ರೇಟ್ ಹಾಕ್ಬೇಕಲ್ಲ, ಆ ಕೋಳಿದ್ ಬೇರೆ ಇದ್ರದ್ ಬೇರೆ, ಹಂಗಾಗಿ ಕಟ್ ಮಾಡ್ತಾ ಇದ್ದಾನೆ. ಹಾಕೊಡ್ತಾನಿರಿ, ಹೊರಡಿರಂತೆ. ಸೀನಪ್ಪಣ್ಣ ತಗೊಳ್ಳಿ, ನೀಟಾಗಿ ರೆಡಿ ಮಾಡಿಕ್ಕಿದ್ದಾನೆ ನಮ್ಮ ಹುಡುಗ. ತಗೊಳ್ಳಿ, ತಗೊಂಡೋಗಿ ಒಂದ್ಸಲ ತೊಳ್ಕೊಂಬಿಟ್ಟು ಸಾಂಬಾರ್ ಮಾಡ್ಕೊಳಕ್ ಹೇಳಿ. ಸರಿ, ತುಂಬಾ ಧನ್ಯವಾದಗಳು ಕಣ್ರಿ ಸಾಹೇಬ್ರೆ. ಇಷ್ಟು ಬೇಗ ನಮ್ಗೆ ಹೇಳಿದ ತಕ್ಷಣ ಕ್ಲೀನ್ ಮಾಡಿ ರೆಡಿ ಮಾಡಿಸ್ಕೊಟ್ರಲ್ಲ, ತುಂಬಾ ಧನ್ಯವಾದಗಳು. ಸರಿ ಸಾಹೇಬ್ರೆ, ನಾವಿನ್ನ ಬರ್ತೀವಿ. ಸರಿ ಸೀನಪ್ಪಣ್ಣ, ಹೋಗ್ ಬನ್ನಿ. ಆ ಹಲ್ಲ ನಿಮ್ಗೆ ಒಳ್ಳೇದ್ ಮಾಡ್ಲಿ, ಹೋಗ್ ಬನ್ನಿ. ಅಗಯ್ಯೋ ಸುಮಿತ್ರಕಯ್ಯ, ಏನ್ ಮಾಡ್ತಿದ್ದಿ ಅಗಯ್ಯ ಒಳಗಡೆಗೆ? ಬೈಲಿ, ಸೀನಪ್ಪ ಬಂದಾನೆ. ಓ ಸೀನಪ್ಪ, ಬಂದೆ ಕಣೋ, ಬರ್ತಾ ಇದೀನಿ ತಡಿಯೋ, ಬಂದೆ. ಈ ನಮ್ ಗೌಡ್ರು ಎತ್ಲಾಗ ಹೋಗ್ಬಿಟ್ರು ಅಂತ ಕಾಣೋಣ. ಇನ್ನು ಆ ಹುಡುಗ ಶಿವು ಅಂಗಡಿ ತವಿಲ್ದ ಎದ್ ಬಂದಿಲ್ಲ ಅನ್ಸುತ್ತೆ ನಮ್ ಗೌಡ್ರು. ಇನ್ನೇನ್ ಮಾಡಕ್ ಕೆಲ್ಸ ಬೇರೆ. ಕುತ್ಕೊಳ್ಳಿ ತಾಳಿ, ಅಲ್ಲೇ ಗೌಡ್ರು ಕುತ್ಕೊಳ್ಳಿ. ಸೀನಪ್ಪ, ಇದ್ಯಾಕಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಬಾರೋ ಒಳಗಡೆಗೆ. ಇದ್ಯಾಕೋ ಅಲ್ಲೇ ನಿಂತಿದ್ಯಾ? ಅಯ್ಯೋ ಸುಮಿತ್ರಕಯ್ಯ, ಈಗ ನಾನ್ ಬರೋ ಅಂತ ಪೊಸಿಷನ್ ಅಲ್ಲಿ ಇಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ತಗ, ನಾಟಿ ಕೋಳಿದ್ ಬೇರೆ ಹುಂಜದ್ ಬೇರೆ ಸಪ್ರೇಟು ಕಟ್ ಮಾಡಿಸ್ಕೊಂಡು ಬೇರೆ ಬೇರೆ ಕವರ್ಗೆ ಹಾಕಿಸ್ಕೊಂಡ್ ತಂದಿದ್ದೀನಿ. ತಗ, ಹುಂಜದ್ದೇ ಬೇರೆ ಐತೆ, ಕೋಳಿದೇ ಬೇರೆ ಐತೆ, ನಿಂಗೆ ಏನ್ ಬೇಕಾದ್ರು ಮಾಡ್ಕೊ ತಗ. ಅಲ್ಲ ಕಣ ಸೀನಪ್ಪ, ಇಷ್ಟ ಬೇಗ ಹೆಂಗ ಒಂದ್ ಕೋಳಿನ ಒಂದ್ ಹುಂಜ ಹುಡುಕಿದ್ಯಲ್ಲ, ನಾಟಿ ಕೋಳಿ. ಆದ್ರೂ ನೀನು ಪರವಾಗಿಬಿಡು, ಊರಲ್ಲಿ ಜನಗಳು ಮಡಗಿದ್ಯಾ ನಂಗೆ ಆತಂಗಾರೆ. ಹೆಂಗ ಅತ್ತಾಗಿ ನನ್ ಮಗಳು ಹಳಿಯ ಬತ್ತಿರೋದ್ಕು ಬಾರಿ ಖುಷಿ ಪಡ್ತಾರ ಕಣ. ನಮ್ಮ ಹಳಿಯ ಮಾತ್ರ ನಾಟಿ ಕೋಳಿ ಅಂದ್ರೆ ಬಾರಿ ಇಷ್ಟ ಅವರಿಗೆ. ಕೊಡು ಅತ್ತಾಗ ಹೋಗಿ ಖಾರಕ್ಕೆಲ್ಲ ತಿಕ್ಕೊಂಡು ಬೇಗ ಅತ್ತಾಗ ಬರೋದ್ರಲ್ಲಿ ಅಡಿಗೆ ಮಾಡಿಬಿಡ್ತೀನಿ. ಸುಮಿತ್ರಕಯ್ಯ, ನಾನಿನ್ನ ಬರ್ತೀನಿ. ಗೌಡ್ರು ಅಲ್ಲೆಲ್ಲ ಅಂಗಡಿ ತಕೊಂತಿರ್ಬೇಕು, ಕಳಿಸ್ತೀನಿ. ಬರ್ಲಾ ನಾನಿನ್ನ? ಇದ್ಯಾಕಲ್ಲ ಸೀನಪ್ಪ, ಇದ್ಯಾಕು ಊಟ ಮಾಡ್ದಂಗ ಹಂಗೆ ಹೋಗ್ತೇನೋ? ನೋಡು, ನೀನ್ ಒಳ್ಳೆ ಚೆನ್ನಾಗಿ ಮಾತಾಡ್ತಿಕೊಂಡ್ಬಿಡೋ. ಈಗ ಮಟನ್ ತಗೊಂಡ್ ಕಟ್ ಮಾಡಿಸ್ಕೊಂಡ್ ಕೊಟ್ಬಿಟ್ಟು ನೀನು ಊಟ ಮಾಡ್ದಂಗೆ ನಾನ್ ಬರ್ತೀನಿ ಅಂತಿದ್ಯಾರೋ. ಸುಮ್ಮ ಕೂತ್ಕೊಳ್ಳೋ, ಗೌಡ್ರು ಬರ್ತಾರ ಅವ್ರು. ಕೂತ್ಕ, ನೀನ್ ಇಲ್ಲಿ ಆರಾಮಾಗಿ ಕೂತ್ಕ, ಊಟ ಮಾಡ್ಕೊಂಡು ಹೋಗುವಂತೆ. ಸುಮಿತ್ರಕಯ್ಯ, ಬೇಜಾರ್ ಮಾಡ್ಕೋಬೇಡ, ನಾನು ಬೆಳಿಗ್ಗೆ ಬಂದು ಊಟ ಮಾಡ್ತೀನಿ, ಸರಿನಾ? ಬೆಳಿಗ್ಗೆ ಸುಮಿತ್ರಕಯ್ಯ ಸಾಂಬಾರ್ಗೂ ದೋಸೆ ಚೆನ್ನಾಗಿರುತ್ತೆ ಕಣ ಸುಮಿತ್ರಕಯ್ಯ. ದೋಸೆ ಸಾಂಬಾರು ಮಾಡಿಬಿಡು, ಸರಿನಾ? ದೋಸೆ ಮಾಡಿರಿ, ತಂಗ್ಳ ಸಾರಿಗೂ ನಾಟಿ ಕೋಳಿ ತಂಗ್ಳ ಸಾರಿಗೆ ಭಾರಿ ಚೆನ್ನಾಗಿರುತ್ತೆ ಕಣಕಯ್ಯ. ಬೆಳಿಗ್ಗೆ ಬರ್ತೀನಿ ನಾನು. ಈಗ ನನಗೇನು ಕಾಯಕ್ ಹೋಗ್ಬೇಡ ನೀನು. ನೀವೆಲ್ಲ ಆರಾಮಾಗಿ ಅಳಿಯಂದ್ರು, ನೀವು ಗೌಡ್ರು ಮಗಳು ಎಲ್ಲ ಆರಾಮಾಗಿ ಊಟ ಮಾಡಿ ನೀವು. ಅಲ್ಲ ಕಣ ಸೀನಪ್ಪ, ಬೆಳಿಗ್ಗೆನು ಬಂದು ಊಟ ಮಾಡುವಂತೆ. ಈಗ್ಲೂ ಹೊಸಿ ಊಟ ಮಾಡ್ಕೊಂಡು ಹೋಗುವಂತ ಕೂತ್ಕೊಳ್ಳೋ. ಹೇಗ್ ಮಾಡಿಬಿಡ್ತೀನಿ, ಬೇಗ ಮಾಡಿ ಕೂಗ್ತೀನಿ, ಕೂತ್ಕೊಳ್ಳೋ, ಊಟ ಮಾಡ್ಕೊಂಡು ಹೋಗುವಂತೆ. ಬೇಜಾರಾಗುತ್ತೆ ಕಣ. ನೋಡು, ನೀನು ಮಟನ್ ತಂದು ಕೊಟ್ಬಿಟ್ಟು ಹಂಗೆ ಹೋದ್ರೆ ಬೇಜಾರಾಗಲ್ವೇನು? ಅಕ್ಕಯ್ಯ ಅಂತ ಬಾಯಿ ತುಂಬಾ ಹೇಳ್ತೀಯಲ್ಲ, ಈ ಅಕ್ಕಯ್ಯಗೆ ಬೇಜಾರಾಗಲ್ವಾ? ಸುಮಿತ್ರಕಯ್ಯ, ನಿನ್ಗೋಸ್ಕರ ನನ್ ಪ್ರಾಣ ಕೇಳೋ ಕೊಟ್ಬಿಡ್ತೀನಿ. ಆದ್ರೆ ಈಗ ನಂಗೊಂಚೂರು ಕೆಲಸ ಐತೆ, ನಾನಿನ್ನ ಹೊಡ್ತೀನಿ, ಸರಿನಾ? ನೀವೆಲ್ಲ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ, ಸರಿ ಸುಮಿತ್ರಕಯ್ಯ? ಬರ್ತೀನಿ ನಾನಿನ್ನ. ಸರಿ ಕಣ ಸೀನಪ್ಪ, ನೋಡು ಹುಷಾರಾಗಿ ಜೋಪಾನ ಹೋಗು ಮನೆಗೆ. ಆ ಹುಡುಗಗೆ ನಿಮ್ ಪಾಪುಗೆ ದುಡ್ಡು ಕೊಡ್ತೀನಿ ತಡಿ, ಒಂದ್ 100 ರೂಪಾಯಿ ಕೊಡ್ತೀನಿ, ಏನಾರ ತಿನ್ನಕ್ ತಗೊಂಡ್ ಹೋಗುವಂತೆ. ಅಯ್ಯೋ, ನನ್ನ ಮಗನಿಗೆ ಏನ್ ಕಡಿಮೆ ಮಾಡಿದ್ಯಾ ಅಂತ ನೀನ್ ದುಡ್ಡು ಕೊಡ್ತೀಯ? ನಾನೆಲ್ಲ ತಂದು ಅವನಿಗೆ ಇಟ್ಟಿದ್ದೀನಿ, ಏನು ತಲೆ ಕೆಡಿಸ್ಕೊಬೇಡ ನೀನು. ಹೋಗು, ಮಗಳು ಹಳೆಯಂದ್ರು ಟೈಮ್ ಆಯ್ತು, ಅವರಿಗೆ ಊಟಕ್ಕೆ ಲೇಟ್ ಆಗ್ಬಿಡುತ್ತೆ. ಹೋಗ್ ನೀನು ಅಡಿಗೆ ಮಾಡಿ ಹೋಗು ಬೇಗ. ಸರಿ ಕಣ ಸೀನಪ್ಪ, ನೋಡಿ ಜೋಪಾನ ಹೋಗು. ಇವಳೆ ಏನ್ ಮಾಡ್ತಿದ್ಯಲ್ಲಿ? ಆ ಸೀನಪ್ಪ ಬಂದು ಕೋಳಿ ಕುಯ್ಸ್ಕೊಂಡ್ ಕೊಟ್ಟೋದ್ನಾನೆ. ರೀ ಹೂ ಕಣ್ರಿ, ಆ ಸೀನಪ್ಪ ಬಂದು ಕೋಳಿ ಕ್ಲೀನ್ ಮಾಡಿಸ್ಕೊಂಡ್ ಬಂದು ಕೊಟ್ಟೋದ. ನೋಡಿ, ಅವನು ಊಟ ಮಾಡ್ದಂಗೆ ಹೋಗ್ಬಿಟ್ನಲ್ರಿ. ನಮ್ ಬೆಳಿಗ್ಗೆ ಬದ್ದಿನ ಕಣಕಯ್ಯ, ಈ ತಂಗ್ಳ ಸಾರು ಇದು ದೋಸೆ ಚೆನ್ನಾಗಿರುತ್ತೆ, ದೋಸೆನೂ ಮಟನ್ ಸಾರು ನಾ ಬೆಳಿಗ್ಗೆ ತಿಂತೀನಿ, ಈಗ ಬೇಡ ಅಂತ ಹೇಳಿ ಓದ್ದಪ್ಪ ಮನೆ ಕಡೆಗೆ. ನಿಮಗ್ ಸಿಕ್ಕಿರ್ಲಿಲ್ವಾ? ಇಲ್ಲ ಕಣೆ, ನನಗೆಲ್ಲೂ ಸಿಗ್ಲಿಲ್ಲ, ಅದಕ್ಕೆ ಕೂಗ್ ಕೇಳಿದ್ ನಿನ್ನ.
ಸರಿ ಸರಿ ಆಯ್ತು ಬಿಡು. ಇನ್ನೇ ಬೆಳಿಗ್ಗೆ ಬಂದು ಒತ್ತಾರಿಗೆ ಉಂಡು ಹೋಗ್ತಾನ ಅವನು. ದೋಸೆ ಗೀಸೆ ಹಾಕುವಂತ ಬೆಳಿಗ್ಗೆ ತಂಗಳ ಸರಿಗೆ ಒಳಗು. ಈಗ ಬೇಗ ಅಡಿಗೆ ಮಾಡಿಬಿಡೋಗು. ಮಗಳು ಅಳಿಯ ಬಂದ್ರ ಮೇಲೆ ಅವ್ರಿಗೆ ಊಟಕ್ಕೆ ಲೇಟ್ ಆಗ್ಬಿಡುತ್ತೆ. ಒಳಗು. ಹೂ ಕಣ್ರಿ, ಅಡಿಗೆ ಎಲ್ಲ ಮಾಡ್ತಿದ್ದಾಲೆ, ನಾನು ಖಾರಕ್ಕೆಲ್ಲ ತಿಕ್ಕೊಂಡಿದೀನಿ. ಇನ್ನೇನಿದ್ರು ಒಗ್ಗರಣೆ ಹಾಕೋದಷ್ಟೇ. ಅಷ್ಟೇ ನೀವು ಕೂಗಿರಿ ಅಂತ ಬಂದೆ. ಸರಿ ಸರಿ ಆಯ್ತು, ಬಿರ್ನೆ ಅಡಿಗೆ ರೆಡಿ ಮಾಡ್ತೀನಿ ನಾನು. ನೀವು ಅದೇನ್ ಕೆಲಸ ನೋಡಿ. ಅಪ್ಪ ಅಪ್ಪ, ಏನಪ್ಪ ಹಿಂಗ ಆರಾಮಾಗಿ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ? ಓ ಮಗಳೇ, ಅಳೆ ಅಂದ್ರೆ ಚೆನ್ನಾಗಿದ್ದೀರಾ? ಬಂದ್ರ? ಬನ್ನಿ ಬನ್ನಿ, ನಿಮ್ಮನ್ನೇ ಕಾಯ್ಕೊಂಡ್ ಕೂತಿದ್ದೆ ನಾನು ಇಷ್ಟೊತ್ತು. ಬನ್ನಿ ಒಳಗಡೆ. ಓ ಮಾವಯ್ಯ, ನಾವ್ ಚೆನ್ನಾಗಿದ್ದೀವಿ. ನೀವು ಅತ್ತೆ ಎಲ್ಲ ಚೆನ್ನಾಗಿದ್ದೀರಾ? ಅಯ್ಯೋ ನಮ್ದಿನ್ನೇನು ಹಳೆ ಅಂದ್ರೆ ನಾವೆಲ್ಲ ಆರಾಮಾಗಿದ್ದೀವಿ. ಬನ್ನಿ ಬನ್ನಿ ಒಳಗಡಿಕೆ. ಏ ಸುಮಿತ್ರಮ್ಮ, ಮಗಳು ಹಳೆ ಅಂದ್ರು ಬಂದ್ರು, ಒಂಚೂರು ನೀರ್ ತಂಬಾರಮ್ಮ. ಬಂದೆ ಬಂದೆ ಕಣ್ರಿ. ಮಗಳೇ ಅಲ್ಲೇ ಇರಮ್ಮ, ನೀರ್ ತಗೊಂಡ್ಬರ್ತೀನಿ ಕೈ ಕಾಲ್ ತೊಳೆಯಕ್ಕೆ. ಅಲ್ಲೇ ಇರಿ. ಅಯ್ಯೋ ಮಗಳೇ, ನಿಮ್ಮ ಅಮ್ಮಯ್ಯ ಬರೋದ್ರಲ್ಲಿ ಒತ್ತಾಗುತ್ತೆ. ಬನ್ನಿ ಅಲ್ಲೇ ಒಳಗಡೆ ತೊಳ್ಕೊಳ್ಳಿರಂತೆ. ಬನ್ನಿ. ಮಗಳೇ ಅಳೇಂದ್ರೆ ಚೆನ್ನಾಗಿದ್ದೀರಾ? ಹ್ಞೂ ಅತ್ತೆ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲ ಆರಾಮಾಗಿದ್ದೀರಾ? ಹಾ, ಹೂ ಅಳೇಂದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ. ನೀವ್ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿದ್ದಂಗೆ ಅಲ್ವಾ? ಬನ್ನಿ ಬನ್ನಿ ಒಳಗಡಿಕೆ. ಅಲ್ಲೇ ಕೈ ಕಾಲ್ ತೊಳ್ಕೊಂಡಿರಂತೆ. ಬನ್ನಿ. ಹಳೆ ಅಂದ್ರೆ ಮತ್ತೆ ಎಲ್ಲ ಕ್ಷೇಮವಾಗಿದ್ದೀರಲ್ಲ? ಹೆಂಗಿದೆ ನಿಮ್ಮ ವರ್ಕ್ ಎಲ್ಲ? ಹೆಂಗ್ ನಡೀತಾ ಇದೆ ನಿಮ್ ಕೆಲ್ಸ? ಅಯ್ಯೋ ಮಾವಯ್ಯ, ಅದ್ ಯಾಕೆ ಹೇಳ್ತೀರಾ? ತುಂಬಾ ಟೆನ್ಷನ್ ಕಮ್ಮವಯ್ಯ. ಈ ಗೌರ್ಮೆಂಟ್ ಸಂಬಳನೂ ಬೇಡ, ಈ ಗೌರ್ಮೆಂಟ್ ಕೆಲಸ ಬೇಡ ಅನ್ಸಿಬಿಡುತ್ತೆ ಕಮ್ಮವಯ್ಯ. ಒಂದೊಂದು ಟೈಮ್ ಅಷ್ಟೊಂದು ಬೇಜಾರಾಗ್ಬಿಡುತ್ತೆ. ಏನ್ ಮಾಡೋಣ, ವರ್ಕ್ ಪ್ರೆಸರ್ ಅಲ್ವಾ? ಹಿಂಗೆ ಯಾವ ತರ ಅಪರೂಪಕ್ಕೆ ಹಿಂಗೆ ಫ್ರೀ ಇದ್ದಿದ್ದಿನ ಹಿಂಗೆ ಸ್ನೇಹಿತರದು ಇದಿತ್ತು ಅದು ಇದು ಅಂತ ಹೇಳಿ ಏನೇನಾರ ಫಂಕ್ಷನಿಗೆ ಅಟೆಂಡ್ ಆಗ್ಬೇಕಷ್ಟೇ ನಾವು. ಇನ್ನೇನು ಗೌರ್ಮೆಂಟ್ ಕೆಲಸ ಅಂದ್ರೆ ಅಷ್ಟು ಸುಲಭವಾಗಿ ರಜಾನ ಕೊಡಲ್ಲ, ಏನಿಲ್ಲ. ಅಯ್ಯೋ ಹಳೆ ಅಂದ್ರೆ ಗೌರ್ಮೆಂಟ್ ಕೆಲಸ ಅಂದ್ಮೇಲೆ ಹಂಗೆ ಅಲ್ವಾ? ಅವೆಲ್ಲ ಕಾಮನು. ಬನ್ನಿ, ಇನ್ನೇನ್ ಮಾಡಕ್ಕಾಗತ್ತೆ. ಬನ್ನಿ ನಡೀರಿ ಒಳಗಡಿಕೆ. ಅಮ್ಮ ನಡಿಯಮ್ಮ, ಒಳಗಡೆ ಕರ್ಕೊಂಡೋಗಿ ಹಳೆ ಅಂದ್ರ ಕೈ ಕಾಲು ತೊಳ್ಸಿ ಬನ್ನಿ ಊಟಕ್ಕೆ ಬನ್ನಿ. ಹಂಗೆ ಸುಮಿತ್ರಮ್ಮ, ನಡಿ ಬೇಗ. ಒಂಚೂರು ಎಲ್ಲ ಅಲ್ಲಿ ಊಟಕ್ಕೆ ರೆಡಿ ಮಾಡ್ಕೊ ನಡಿ. ಚಾಪೆ ಗಿಪ್ಪೆ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಊಟಕ್ಕೆಲ್ಲ ತಂದಿಕ್ಕ ನಡಿ. ಮಗಳು ಹಳೆಯ ಊಟ ಮಾಡಿ ಎಷ್ಟೊತ್ತಾಯ್ತು ಪಾಪ, ಅಲ್ಲಿ ಅಷ್ಟೊಂದು ದೂರದಿಂದ ಬಂದಿದ್ದಾರೆ, ಹೊಟ್ಟೆ ಹಸಿತಿತ್ತು ಅವರಿಗೆ. ನಡಿ ಒಂಚೂರು ಬೇಗ ರೆಡಿ ಮಾಡ್ಕೊ. ಸರಿ ಸರಿ ಕಣ್ರಿ, ನಾ ಎಲ್ಲ ಅಲ್ಲಿ ಊಟಕ್ಕೆ ರೆಡಿ ಮಾಡ್ಕೊಂತೀನಿ. ಬನ್ನಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಎಲ್ಲ ಕೈ ಕಾಲ್ ತೊಳ್ಕೊಂಬನ್ನಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಅಮ್ಮ, ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಿ ತುಂಬಾ ದಿನ ಆಗಿದೆ. ನಾವು ನೀವು ಅಪ್ಪ ಅಳಿಯಂದ್ರೆ ಎಲ್ಲ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಸರಿನಾ? ಹೋಗಿ ಎಲ್ಲ ಬೇಗ ಕೈ ಕಾಲ್ ತೊಳ್ಕೊಂಬನ್ನಿ. ಹೋಗಿ ನೀವು ಊಟ ಮಾಡೋಣಂತೆ ಜೊತೆಲಿ ಕೂತ್ಕೊಂಡು. ಹ್ಞೂ ಮಾವಯ್ಯ, ತುಂಬಾ ದಿನ ಆಗೋಯ್ತು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಹೋಗಿ ನೀವು ಒಂಚೂರು ಕೈ ಕಾಲು ತೊಳ್ಕೊಂಬನ್ನಿ. ಹೋಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಏ ಸುಮಿತ್ರಾ, ಹೋಗೆ. ಅಳಿಯಂದ್ರ ಮಗಳು ತುಂಬಾ ಆಸೆ ಮಾಡ್ತಿದ್ದಾರೆ, ಎಲ್ರು ಕುತ್ಕೊಂಡು ಊಟ ಮಾಡೋಣಂತೆ. ಹೋಗು ಬೇಗ, ಒಂಚೂರು ರೆಡಿ ಮಾಡ್ಕೊ ಹೋಗು. ಅಳಿಯಂದ್ರೆ ತಗೊಳ್ಳಿ, ಊಟ ಮಾಡಿ ತಗೊಳ್ಳಿ. ಅತ್ತೆ, ಮೊದ್ಲು ಮಾವಯ್ಯ ಕೊಡಿ ಅತ್ತೆ, ಆಮೇಲೆ ನನಗೆ ಕೊಡಿರಂತೆ. ಮೊದ್ಲು ಮಾವಯ್ಯ ಕೊಡಿ. ಅಯ್ಯೋ ಹಳೆ ಅಂದ್ರೆ ನಾವೇನು ನಾಟಿ ಕೋಳಿ ಸಾರು ಮುದ್ದೆ ಎಲ್ಲ ಊಟ ಮಾಡ್ತಾ ಇರ್ತೀವಿ. ತಗೊಳ್ಳಿ, ನೀವು ಮೊದ್ಲು ಊಟ ಮಾಡಿ. ಅಮ್ಮ ಹೋಗಮ್ಮ, ನೀನು ಅಕ್ಕಮ್ಮ ಹೋಗು, ಎಲ್ಲ ಜೊತೆಲೆ ಕುತ್ಕೊಂಡು ಊಟ ಮಾಡೋಣ. ಅಯ್ಯೋ ಮಗಳೇ, ನೀವು ಮಾಡಿ. ನಾನ್ ನಿಮ್ಗೆಲ್ಲ ಅನ್ನ ಸಾಂಬಾರೆಲ್ಲ ನೋಡ್ಬಿಟ್ಟು ಆಮೇಲೆ ಮಾಡ್ತೀನಿ, ಮಾಡಿ ನೀವು. ಅಯ್ಯೋ ಅತ್ತೆ, ಬೇಕಾದ್ರೆ ಹೋಗಿ ಹಾಕೊಂಬರೋಣಂತೆ. ತಲೆ ಕೆಡಿಸ್ಕೊಬೇಡಿ, ಹೋಗಿ ನೀವು. ಹೋಗಿ ಹಾಕೊಂಬ, ಹೋಗಿ ಜೊತೆಲೆ ಕುತ್ಕೊಂಡು ಊಟ ಮಾಡೋಣ ಎಲ್ಲ, ಹೋಗಿ. ಅಯ್ಯೋ ಸವಿತಾ, ಹೋಗು. ಅಳಿಯಂದ್ರು ತುಂಬಾ ಇದ್ ಮಾಡ್ತಿದ್ದಾರೆ, ಹೋಗು ನೀನು ಅಕ್ಕಂಬತ್ತಾಗಿ ಎಲ್ಲ ಜೊತೆಲೆ ಊಟ ಮಾಡೋಣ. ಹೋಗಮ್ಮ. ಅಳಿಯಂದ್ರೆ ಸಂಕೋಚ ಪಡ್ಕೋಬೇಡಿ. ಹೊಟ್ಟೆ ತುಂಬಾ ಊಟ ಮಾಡಿ. ಇನ್ನು ಏನಾರು ಮಟನ್ ಪೀಸ್ ಏನಾರು ಬೇಕಂದ್ರೆ ಕೇಳಿ ಹಾಕ್ಸ್ಕೊಂಡು ಊಟ ಮಾಡಿ ಅಳಿಯಂದ್ರೆ. ಅಯ್ಯೋ ಅತ್ತೆ, ಇದೇನ್ ಬೇರೆ ಮನೆನಾ? ಸಂಕೋಚ ಪಡ್ಕೊಂಡು ಊಟ ಮಾಡಕ್ಕೆ? ಇದು ನಮ್ಮ ಮನೆ ಅಲ್ವಾ ಅತ್ತೆ, ತಲೆ ಕೆಡಿಸ್ಕೊಬೇಡಿ. ನನಗೇನ್ ಬೇಕಾದ್ರೂ ನಾನು ಕೇಳಿ ಹಾಕ್ಸ್ಕೊಂಡು ಊಟ ಮಾಡ್ತೀನಿ. ನೀವೆಲ್ಲ ಊಟ ಮಾಡಿ. ಅತ್ತೆ, ನಿಮ್ ಕೈ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಕಣತ್ತೆ. ಆದ್ರೂ ಸಾಂಬಾರು ಏನ್ ರುಚಿಯಾಗಿದೆ ಅಂದ್ರೆ ಅಷ್ಟಲ್ದೆಲ್ಲ ಹೇಳ್ತಾರ, ಅತ್ತೆ ಕೈ ರುಚಿ ಅಷ್ಟೊಂದು ಅಳಿಯಂದ್ರಿಗೆ ಇಷ್ಟ ಆಗುತ್ತೆ ಅಂತ. ತುಂಬಾ ಚೆನ್ನಾಗ್ ಮಾಡಿದಿರ ಕಣತ್ತೆ. ನನಗಂತೂ ತುಂಬಾ ರುಚಿ ಆಗೈತೆ. ಸಾಂಬಾರ್ ಮಾತ್ರ ತುಂಬಾ ರುಚಿ ಆಗೈತೆ ಕಣತ್ತೆ, ಅಲ್ವೇನೆ ಶೀಲಾ? ಸಾಂಬಾರ್ ಚೆನ್ನಾಗಿಲ್ವೇನೆ? ಹೂರಿ, ಅಮ್ಮ ಯಾವಾಗ್ಲೂ ಹಿಂಗೆ ಕಣ್ರಿ. ಅಡಿಗೆ ಮಾಡೋದು ತುಂಬಾ ನೀಟಾಗಿ ಮಾಡ್ತಾರೆ. ಅಷ್ಟೊಂದ್ ರುಚಿ ರುಚಿಯಾಗಿ ಅಷ್ಟೊಂದ್ ಚೆನ್ನಾಗ್ ಮಾಡ್ತಾರೆ ಅಡಿಗೆ ಮಾತ್ರ. ಅಮ್ಮ ಯಾವತ್ತೂ ಇದ್ ಮಾಡೋದ ಬಿಡಿ, ಅಮ್ಮನ್ ಕೈ ರುಚಿನೇ ಅಷ್ಟು. ಓ, ಅದಕ್ಕೆ ಅಲ್ವಾ ಶೀಲಾ? ನೋಡು, ಮಾವಯ್ಯ ಇನ್ನುವೆ ನಮ್ಮ ಅತ್ತೆ ಕೈ ರುಚಿ ಒಳ್ಳೆ ಕೈ ಅಡಿಗೆ ತಿಂದು ತಿಂದು ಇನ್ನು ಹೆಂಗಿದಾರ ನೋಡು, ಹೆಂಗೆಷ್ಟಿಕ್ಕಾಗಿ ನಮ್ಮ ಮಾವಯ್ಯ. ನೀನು ಇದೆಯಾ, ಏನಾರ ಒಂಚೂರು ಮಾಡಾಕಮ್ಮ ಅಂದ್ರೆ ಕೊರಗಾಡ್ತೀಯವ ಹಂಗೆ.
ಅಯ್ಯೋ ಸರಿ ಸರಿ ಆಯ್ತು ಕಣ್, ಊಟ ಮಾಡ್ರಿ. ಅದ್ ಎಷ್ಟ್ ಮಾತಾಡ್ತಿದ್ದೀರಾ, ಊಟ ಮಾಡಿ. ಅತ್ತೆನ ಒಗ್ಲೆದ್ದು ಅಳಿಯ. ಊಟ ಮಾಡಿ. ನೋಡೋದ್ರ ಸ್ನೇಹಿತರೆ, ಹಿಂಗೆ ಮಗಳು ಅಳಿಯ ಬಂದ್ರು ಅಂತ ಹೇಳಿ ನಾಟಿ ಕೋಳಿ ತರಿಸಿ ಸಾಂಬಾರ್ ಮಾಡಿ ಅಡಿಗೆ ಮಾಡಿದೀನಿ. ನೀವು ಹಿಂಗೆ ಯಾರ್ಯಾರು ಎಲ್ಲ ನಾಟಿ ಕೋಳಿ ಸರಲ್ ಊಟ ಮಾಡ್ತಿದ್ದೀರೋ ಎಲ್ಲ ಒಂದ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಹಂಗೆ ಇದುವರೆಗೂ ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.